ಮಹಾನತನಾದಂತ ದೇವರ ಪರಿಶುದ್ಧವಾದ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಹಸರಸರಾಗಿ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ, ನಮ್ಮ ಒಡೆಯನು ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರುತ್ತೇನೆ. ಕರ್ತನು ಈ ಬೆಳಗ್ಗೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಆರಾಧನೆಯನ್ನ ಪ್ರಾರಂಭ ಮಾಡುವಾಗೆ ಸಹೋದರ ಜಾನ್ ಡೇವಿಡ್ ಅವರ ಮುಖಾಂತರವಾಗಿ ನಾವು ಪ್ರಾರ್ಥನೆಗೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸರ್ವಶಕ್ತನು, ಪರಿಶುದ್ಧನು, ನಮ್ಮೆಲ್ಲರ ಕುರುಬನಾದ ಪರಲೋಕದ ನಮ್ಮ ತಂದೆಯೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ. ಈ ಬೆಳಗಿನ ಜಾವದಲ್ಲಿ ಯೇಸುವಿನ ನಾಮದಲ್ಲಿ ಪರಿಶುದ್ಧ ಆತ್ಮನ ಸಹಾಯದಿಂದ ನಿನ್ನ ಪಾದ ಸನ್ನಿಧಿಯಲ್ಲಿ ನಾವು ಬಂದಿದ್ದೇವೆ. ಈ ಒಳ್ಳೆಯ ದಿವಸವನ್ನು ಕೊಟ್ಟು ನಿನ್ನ ರಾತ್ರಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನಮ್ಮನಪ್ಪ ತಂದೆ ಜೀವಿತರ ಪಟ್ಟಿಯಲ್ಲಿ ನೀನು ಎಣಿಸಿದ್ದಿ. ಈ ಮುಂಜಾನೆ ಸಮಯದಲ್ಲಿ ನಮ್ಮನ್ನು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಎಂಬ ಈ ಕೂಟಕ್ಕೆ ನಮ್ಮನ್ನು ಕರೆದುಕೊಂಡು ಬಂದು ಅನುದಿನದ ಮನ್ನವನ್ನು ಕೊಡೋದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸನಪ್ಪ. ಹೌದಪ್ಪ ತಂದೆ, ನೀವು ನಮ್ಮ ದೇವರು ಒಳ್ಳೆಯವನು. ಯಾವಾಗಲೂ ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಬಯಸುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆಪ್ಪ, ಮಹಿಮೆಯನ್ನು ಸಲ್ಲಿಸ್ತೇನೆ. ರಾಜಾದಿರಾಜನೇ, ಕರ್ತನಾದ ಯೇಸುವೆ, ನಿನಗೆ ಸ್ತೋತ್ರ. ಹೌದಪ್ಪ ತಂದೆ, ನಮ್ಮ ಸಹಾಯಕನು ನೀನಪ್ಪ ತಂದೆಯೇ. ಹೌದಪ್ಪ ತಂದೆಯೇ, ಕಣ್ಣೆತ್ತಿ ಪರ್ವತ ಕಡೆ ನೋಡುತ್ತೇನೆ, ನನ್ನ ಸಹಾಯವು ಎಲ್ಲಿಂದ ಬರುವುದು? ಅದು ಭೂಮಿ ಆಕಾಶಗಳನ್ನು ಸೃಷ್ಟಿಸಿದ ಸೃಷ್ಟಿಕರ್ತನಿಂದಲೇ. ಅಪ್ಪ ತಂದೆಯೇ, ನಮ್ಮ ಬಲಬದಿಯಲ್ಲಿ ನಮ್ಮ ನೆರಳಿನಂತೆ ಇದ್ದು ನಮ್ಮನ್ನು ಯಾವಾಗಲೂ ಜೋಪಾನವಾಗಿ ಕಾಯ್ದು ಕಾಪಾಡುವ ದೇವರೇ, ನಿನಗೆ ಸ್ತೋತ್ರವಾಗಲಿ. ಹೌದಪ್ಪ, ಎಚ್ಚರಿಸದೆ ತೂಕಡಿಸದೆ, ಹೌದಪ್ಪ ನಿದ್ರಿಸದೆ ತೂಕಡಿಸದೆ ನಮ್ಮನಪ್ಪ ಕಾಯುವ ದೇವರೇ, ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನಪ್ಪ. ಹೌದಪ್ಪ ತಂದೆ, ನಾವು ಈ ಲೋಕದವರಲ್ಲ, ಪರಲೋಕ ಸಂಸ್ಥಾನದವರೆಂದು ಜಗದುತ್ಪತ್ತಿಗೆ ಮುಂಚೆ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಆರಿಸಿದ ಈ ಸಣ್ಣ ಆ ಹಿಂಡಾಗಿ ನಾವಪ್ಪ ನಿನ್ನ ಪಾದ ಸನ್ನಿಧಿಯಲ್ಲಿ ಒಟ್ಟಾಗಿ ಸೇರಿದ್ದೇವೆ. ಅದಕ್ಕಾಗಿ ಸ್ತೋತ್ರ. ಬಂದು ಸೇರಿದಂತ ಎಲ್ಲರನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ ಹೆಸರಾಗ್ಯಪ್ಪ. ಎಲ್ಲರನ್ನು ಆಶೀರ್ವದಿಸು, ಎಲ್ಲರನ್ನು ಬಲಪಡಿಸು, ಎಲ್ಲರನ್ನು ನಿನ್ನ ನಾಮದ ಮಹಿಮೆಗೋಸ್ಕರ ಉಪಯೋಗಿಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ಇವತ್ತಿನ ದಿವಸದಲ್ಲಿ ಹೌದಪ್ಪ, ಅನುದಿನ ಮನ್ನವನ್ನು ಬಡಿಸುವಂತಹ ನಿನ್ನ ಸೇವಕರನ್ನು ವಿಶೇಷವಾಗಿ ಆಶೀರ್ವದಿಸು. ಅವರ ಬಾಯಿಗೆ ಬಾಯಿಯಾಗಿದ್ದು ಅಪ್ಪ ತಂದೆಯೇ, ಅವರು ಮಾತನಾಡುವ ಮಾತುಗಳು ನಿನ್ನದಾಗಲಿ. ನೀನು ಅವರ ಜೀವಿತದಲ್ಲಿ ಹೌದಪ್ಪ ಅವರ ಮುಖಾಂತರ ನಮ್ಮ ಜೀವಿತದಲ್ಲಿ ಮಾತನಾಡುವಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ನಿನ್ನ ವಾಕ್ಯವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಲಿ. ನಿನ್ನ ವಾಕ್ಯವಪ್ಪ ತಂದೆ ನಮ್ಮ ಜೀವಿತದಲ್ಲಿ ಯಾವುದಪ್ಪ ಜೀರ್ಣಿಸಿಕೊಂಡು ನಿನಗೋಸ್ಕರ ನಾವು ಜೀವಿಸುವಾಗೆ ಈ ಕೊನೆ ಕಾಲದಲ್ಲಿ ಅಪ್ಪ ತಂದೆ ನಮ್ಮನ್ನು ನೀನು ಬಲಪಡಿಸು. ಬಂದು ಸೇರಿದಂತ ಎಲ್ಲರನ್ನು ಹೌದಪ್ಪ ವಿಶೇಷವಾಗಿ ಆಶೀರ್ವದಿಸು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆಪ್ಪ ತಂದೆ, ನಿನಗೆ ಸ್ತೋತ್ರ. ನೀವು ನನ್ನಲ್ಲಿ ನನ್ನ ವಾಕ್ಯಗಳು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೆ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದಂತ ನಿನ್ನ ವಾಕ್ಯ ಹೇಳುವಾಗ ಇವತ್ತಿನ ದಿವಸದಲ್ಲಿ ಹೌದಪ್ಪ ಸಲ್ಲಿಸುವಂತ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ರಾಜ, ನಮ್ಮ ಜೀವಿತದಲ್ಲಿ ನೀನು ಕಾಣ್ ಮಾಡು. ಹೌದಪ್ಪ ತಂದೆ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಸದುತ್ತರನ್ನು ಕೊಟ್ಟು ಸನ್ಮಾರ್ಗದಲ್ಲಿ ನಡೆಸೋದು ನಿನ್ನೆಲ್ಲ ಬೇಡಿಕೊಳ್ಳುತ್ತೇನೆ. ಹೌದಪ್ಪ ತಂದೆ, ನಮಗೆ ಅಪ್ಪ ತಂದೆ ನಿನ್ನ ಸೇವೆಗಾಗಿ ನಮ್ಮ ಜೀವಿತದಲ್ಲಿ ಒಂದು ಉದ್ದೇಶನ ಇಟ್ಟು ಆ ಉದ್ದೇಶವನ್ನು ಅಪ್ಪ ತಂದೆ ಅದು ಪೂರೈಸುವುದಕ್ಕಾಗಿ ನೀನು ನಮ್ಮ ಜೀವಿತದಲ್ಲಿ ಪ್ರಯಾಸ ಪಡುವುದಕ್ಕಾಗಿ ನಿನಗೆ ಸ್ತೋತ್ರ. ಅವಕಾಶಗಳನ್ನು ಕಲ್ಪಿಸಿಕೊಡುವ ದೇವರೇ, ನಿನ್ನ ವಾಕ್ಯಗಳನ್ನು ಹೇಳುವಂತ ಹೌದಪ್ಪ ಶಕ್ತಿಯು ಹೌದಪ್ಪ ತಂದೆ ಬಲವು ನಮಗೆ ಕೊಡಬೇಕು ಅಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರಾಜ, ನಿನಗೆ ಸ್ತೋತ್ರವಾಗಲಿ. ಈ ಒಂದು ಕೂಟದಪ್ಪ ತಂದೆ ಒಡೆತನವನ್ನು ನಿನ್ನ ಕರೆಗಳಿಗೆ ಸಮರ್ಪಿಸ್ತೇನೆ. ಪ್ರಾರಂಭದಿಂದ ಕೊನೆವರೆಗೆ ನೀನು ಇದ್ದು ನೀನು ನಡೆಸಬೇಕಂತ ನಿನ್ನಲ್ಲಿ ಬೇಡಿಕೊಳ್ಳುತ್ತೇನೆ. ರಾಜ, ನಿನಗೆ ಸ್ತೋತ್ರವಾಗಲಿ, ಮಹಿಮೆ ಆಗಿ ಆರಾಧನೆ ಆಗಲಿ. ಅಪ್ಪ ತಂದೆ, ನಮ್ಮ ನಿನ್ನ ಕರೆಗಳಿಗೆ ಸಮರ್ಪಿಸ್ತಾ ಈ ಒಂದು ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್. ಉತ್ತಮವಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬದವರೊಂದಿಗೆ ಒಂದು ವಿಶೇಷ ಗೀತೆಯನ್ನ ಆಲಿಸೋಣ. ದೇವ್ರ ನಮ್ಗೆ ಸ್ತೋತ್ರ ಆಗ್ಲಿ. ಒಂದು ರಾಗವನ್ನು ಆಡಿಕೊಂಡು
ಇಷ್ಟೊತ್ತಿಗೆ ಯಾಕೆ ಎದ್ಬಿಟ್ರಿ ಬಂಗಾರು? ಮಲ್ಕೋಬೇಕಾಗಿತ್ತು ಇನ್ನು ಸ್ವಲ್ಪ ಹೊತ್ತು. ಕೇಳಿಸ್ತಾ ಇದೆಯಾ ಸರ್? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಕೇಳಿಸ್ತಾ ಇಲ್ಲ, ಅವ್ರು ಆಡ್ತಾ ಇದ್ದಾರೆ. ಆಡ್ತಾ ಇದ್ದಾರಾ? ಸ್ಟಾರ್ಟ್ ಮಾಡಿದ್ದೀರಾ? ಹೌದು ಸರ್. ಇಲ್ಲ, ಕೇಳಿಸ್ತಾ ಇಲ್ಲ, ಈಗ ಕೇಳಿಸ್ತದೆ. ಹಾ, ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ್ಯ, ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸು. ಇನ್ನು ಸ್ವಲ್ಪ ಕಾಲವು ಆಯುಷ ಹೆಚ್ಚಿಸು, ನನ್ನ ಬದುಕು ತಿದ್ದಿಕೊಳ್ಳುವೆ ಸಮಯವ ನೀಡು. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ್ಯ, ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸು. ಎಷ್ಟೋ ವರ್ಷಗಳು ನನ್ನ ದಾಟಿ ಹೋಗುತ್ತಿರುವವು, ನನ್ನ ಆಸೆ ಮತ್ತು ಕನಸುಗಳ ಹಿಂಬಾಲಿಸುತ್ತಲಿರುವೆನು. ಫಲಗಳು ಇಲ್ಲದ ವೃಕ್ಷವಾಗಿ ಬೆಳೆಯುತ್ತಿರುವೆನು, ಯಾವ ದಿನವೂ ಬಿದ್ದು ಹೋಗುವೆ ತಿಳಿಯಲಾರೆನು. ನನ್ನ ಮರಣ ರೋದನೆ ಆಲಿಸುವ ಪ್ರಭು, ಇನ್ನೊಂದು ಬಾರಿ ಹೊಸದಾಗಿ ಬೆಳೆಯಲು ನೀಡು. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ್ಯ, ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸು. ನಿನ್ನ ಕರೆಯ ನಾನು ಮರೆತೆನು, ನನ್ನ ಬದುಕಿನಲ್ಲಿ ಸೋತೆನು. ನನ್ನ ಸ್ವಾರ್ಥವು ನನ್ನ ಪಾಪವು ಕೊನೆಯ ಸ್ಥಿತಿಗೆ ಸೇರಿತು. ನನ್ನ ಅಂತ್ಯ ಹೇಗೆ ಬರುವುದು ಭಯವು ಹುಟ್ಟಿಸುತ್ತಿದೆ. ದೈವ ನನ್ನನ್ನು ಮನ್ನಿಸು, ನನ್ನ ಬದುಕುತ್ತಿದ್ದಯ್ಯ. ನನ್ನ ಮನಸ್ಸು ನಿನ್ನ ಕೈಗೆ ನನ್ನ ಒಪ್ಪಿಸಿಕೊಡುವೆನು, ವಿಶೇಷವಾಗಿ ರೂಪಿಸು ನನ್ನ ಶೇಷ ಜೀವನ. ನನ್ನ ಬದುಕು ದಿನಗಳು ಲೆಕ್ಕಿಸಲು ಕಲಿಸಯ್ಯ, ದೇವಾಯಿ ಭುವಿಯ ಬಿಡುವಗಳಿಗೆ ನನಗೆ ತೋರಿಸು. ಇನ್ನು ಸ್ವಲ್ಪ ಕಾಲವು ಆಯುಷ ಹೆಚ್ಚಿಸು, ನನ್ನ ಬದುಕು ತಿದ್ದಿಕೊಳ್ಳುವೆ ಸಮಯವ ನೀಡು. ಆಮೇನ್. ಥ್ಯಾಂಕ್ ಯು ಸರ್. ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಅವರ ಕುಟುಂಬಕ್ಕೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಇಂದಿನ ಆರಾಧನೆಗೆ ಸಿದ್ಧವಾಗಿರುವಂತ ಸಂದೇಶವನ್ನ ತರಲು ನಮ್ಮ ಜೊತೆಯಲ್ಲಿ ಹಿರಿಯರಾದಂತ ಸಾಮ್ರಾಟ್ ಕ್ರಿಸ್ಟೋಫರ್ ಸರ್ ಅವರಿದ್ದಾರೆ. ಅವರನ್ನ ಕರ್ತನ ಆತ್ಮನು ನಡೆಸಲೆಂದು ಪ್ರಾರ್ಥಿಸುತ್ತಾ ತಮ್ಮೆಲ್ಲರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಹೃತ್ಪೂರ್ವಕವಾಗಿ ಅವರನ್ನ ಸ್ವಾಗತಿಸುತ್ತೇನೆ. ಹಿರಿಯರೇ, ಇದು ನಿಮ್ಮ ಸಮಯ, ಸಂದೇಶವನ್ನ ನೀಡಬೇಕೆಂಬುದಾಗಿ ಕೇಳ್ತೇನೆ. So a very good morning to every member of the Zoom who is present here today. ಈ ದಿನ ಈ ಝೂಮ್ ಕೂಟದಲ್ಲಿ ಸೇರುವ ಪ್ರತಿಯೊಬ್ಬ ಸದಸ್ಯರಿಗೆ ನಾನು ಒಳ್ಳೆಯ ಮುಂಜಾನೆಯನ್ನ ಕೋರುವನಾಗಿದ್ದೇನೆ. I thank and praise God for Mr. Chinnappa Satvik, who is here with us this morning to translate for me. ಈ ದಿನ ನನಗೋಸ್ಕರ ಭಾಷಾನುವಾದ ಮಾಡುವುದಕ್ಕೆ ಸಹೋದರ ಚಿನ್ನಪ್ಪ ಇದ್ದಾರೆ. ಅದಕ್ಕೋಸ್ಕರ ನಾನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವನಾಗಿದ್ದೇನೆ. Today my topic is on the gift of prophecy. ಈ ದಿನ ನಾನು ತೆಗೆದುಕೊಂಡಿರುವಂತಹ ವಿಷಯ ಪ್ರವಾದನೆಯ ಒಂದು ವರ ಎಂಬುದು. Before we dwell into this topic, let us pray.
ಇದಕ್ಕೆ ಧ್ಯಾನಿಸುವ ಮೊದಲು ನಾವು ದೇವರಿಗೋಸ್ಕರ ಪ್ರಾರ್ಥನೆ ಮಾಡೋಣ. Holy Spirit, I surrender myself to you. And I invite you to please come to our Zoom meeting. I'm going to share about the gift of prophecy, which is one of your gifts that you have given to the body of Christ. I thank you for dwelling in us for life, and I ask of you to come on us for service. Nothing of me, Lord, but everything of Jesus. To you be the glory always. I love you, Holy Spirit. In Jesus' name, amen. Amen. Now, last time we studied about 3 gifts of the Holy Spirit. ಪರಿಶುದ್ಧಾತ್ಮನ 3 ವರಗಳ ವಿಷಯದಲ್ಲಿ ನಾವು ಕಳೆದ ಸಲ ಕಲಿತೆವು. The first one we discussed on the word of knowledge. ದೇವರ ವಾಕ್ಯದ ಪರಿಜ್ಞಾನದ ಬಗ್ಗೆ ನಾವು ಕಲಿತೆವು. Word of wisdom. ಹಾಗೆ ದೇವರ ವಿವೇಕದ ಬಗ್ಗೆ ಕಲಿತೆವು. And then we studied about the discernment of spirit. ಅಂದ್ರೆ ನಾವು ಪರಿಶುದ್ಧಾತ್ಮನ ಒಂದು ಬಗ್ಗೆ ಕಲಿತೆವು. And all these things are recorded in 1 Corinthians 12th chapter. ಇವೆಲ್ಲವೂ ಮೊದಲನೆಯ ಕೊರಿಂಥ 12ನೇ ಅಧ್ಯಾಯದಲ್ಲಿದೆ. So today we will focus our attention on the gift of prophecy. ಈ ದಿನ ನಾವು ಪರಿಶುದ್ಧಾತ್ಮನ ಅಂದ್ರೆ ಪ್ರವಾದನ ವರದ ಬಗ್ಗೆ ನಾವು ಧ್ಯಾನಿಸೋಣ. So the gift of prophecy is a spiritual gift given by the Holy Spirit. ಈ ಪ್ರವಾದನ ವರವು ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟ ಒಂದು ಆತ್ಮೀಕ ವರವಾಗಿದೆ. It is one of the 9 gifts of the Holy Spirit. ಪರಿಶುದ್ಧಾತ್ಮನು ಕೊಡುವ 9 ವರಗಳಲ್ಲಿ ಇದು ಸಹ ಒಂದು ವರವಾಗಿದೆ. The operation of the gift of prophecy is to receive divine message from God and then speak the same message to the concerned people. ಈ ಪ್ರವಾದನ ವರವು ಹೇಗೆ ಕೆಲಸವನ್ನ ನಿರ್ವಹಿಸುತ್ತದೆ ಅಂದರೆ, ದೇವರಿಂದ ನಾವು ದೈವಿಕ ಸಂದೇಶವನ್ನು ಪಡೆದುಕೊಂಡು ಮನುಷ್ಯರಿಗೆ ಕೊಡುವಂತಹ ಒಂದು ಕೆಲಸವನ್ನ ಪ್ರವಾದನ ವರವು ಮಾಡುತ್ತದೆ. It is not always about foretelling the future. ಇದು ಯಾವಾಗಲೂ ಮುಂದಿನದನ್ನ ಕುರಿತು ಹೇಳುವಂತದ್ದಲ್ಲ. It is primarily about speaking out God's will, His truth, and His purpose to the people. ಇದು ಕೇವಲ ಭವಿಷ್ಯವನ್ನ ಕುರಿತು ಹೇಳುವಂತದ್ದಲ್ಲ. ಇದು ಯಾವಾಗಲೂ ದೇವರ ಚಿತ್ತವನ್ನು, ದೇವರ ಸತ್ಯವನ್ನು, ದೇವರ ವಾಕ್ಯವನ್ನ ಜನರಿಗೆ ಹೇಳಿಕೊಡುವಂತದ್ದಾಗಿದೆ. It is to reveal the mind and heart of God to the people. ದೇವರ ಚಿತ್ತವನ್ನ ಜನರಿಗೆ ತಿಳಿಸುವುದಕ್ಕೆ, ಆತನ ಹೃದಯವು ಏನೆಂಬುದನ್ನು ತಿಳಿಸುವುದಕ್ಕೆ ಈ ವರವು ಬೇಕಾಗುತ್ತದೆ. Let us take some examples to understand this. ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡು ಇದನ್ನು ನಾವು ಅರ್ಥ ಮಾಡಿಕೊಳ್ಳೋಣ. Let us take, for example, the prophecies in the Old Testament. ನಾವು ಆ ಹಳೆ ಒಡಂಬಡಿಕೆಯ ಕೆಲವು ಪ್ರವಾದನೆಗಳನ್ನ ತೆಗೆದುಕೊಳ್ಳೋಣ. Here the prophets were selected by God. ಇಲ್ಲಿ ಪ್ರವಾದಿಗಳನ್ನ ದೇವರು ಆರಿಸಿಕೊಂಡಿದ್ದಾನೆ. It was for a purpose and for a season. ಇದು ಆಯಾ ಕಾಲಕ್ಕೆ ತಕ್ಕ ಒಂದು ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಆರಿಸಿಕೊಂಡಿದ್ದಾನೆ. For example, the prophets gave warnings of the coming judgments on the people. ಉದಾಹರಣೆಯಾಗಿ ಮುಂದೆ ಬರತಕ್ಕಂತಹ ಆ ಒಂದು ನ್ಯಾಯ ವಿಚಾರಣೆಯ ಬಗ್ಗೆ ಎಚ್ಚರಿಕೆಯನ್ನು ಕೊಡುವಂಥದ್ದಾಗಿದೆ. Many prophets like Jeremiah and Ezekiel, they warned the people of Judah about the coming destruction of Jerusalem. ಅನೇಕ ಪ್ರವಾದಿಗಳಾದ ಯೆರೆಮೀಯ, ಯೆಹೆಜ್ಕೇಲ ಇವರುಗಳ ಮುಖಾಂತರ ಯೆರೂಸಲೇಮಿನ ನಾಶನದ ಬಗ್ಗೆ ಎಚ್ಚರಿಕೆಯನ್ನ ದೇವರು ಕೊಡುವಂತಾಗಿರ್ತಾರೆ. And also foretold about their exile to Babylon because of their
idolatry and sin. ಅವರಲ್ಲಿ ಇದ್ದಂತಹ ಒಂದು ಪಾಪ, ಅವರಲ್ಲಿ ಇದ್ದಂತಹ ವಿಗ್ರಹಾರಾಧನೆ, ಇದರ ಪ್ರಯುಕ್ತ ಅವರು ಬಾಬೇಲಿಗೆ ಒಯ್ಯಲ್ಪಡುವ ವಿಷಯದಲ್ಲಿಯೂ ಸಹ ಪ್ರವಾದನೆ ವಾಕ್ಯವನ್ನ ಕೊಡಲ್ಪಟ್ಟಿದೆ. These prophecies by these prophets were fulfilled when the city fell to King Nebuchadnezzar. ಈ ಪ್ರವಾದನೆಗಳು ಅಂದ್ರೆ ಅವರ ಪ್ರವಾದಿಗಳ ಮುಖಾಂತರ ಕೊಟ್ಟಂತ ಪ್ರವಾದನೆಗಳು ನೆಬೂಕದ್ನೆಚ್ಚರನು ಆ ಬಾಬೆಲ್ ಪಟ್ಟಣದಿಂದ ಬಂದು ಯೆರೂಸಲೇಮನ್ನ ಮುತ್ತಿಗೆ ಹಾಕಿ ಅದನ್ನ ನಾಶಪಡಿಸುವಾಗ ನೆರವೇರುವುದನ್ನು ನೋಡುತ್ತೇವೆ. Let us take another one, foretelling the coming of the Messiah. ಮತ್ತೆ ಇನ್ನೊಂದು ಉದಾಹರಣೆಯನ್ನ ತಗೊಳ್ಳುವುದಾದ್ರೆ, ಮೆಸ್ಸಿಯನು ಅಭಿಷಿಕ್ತನು ಮುಂದೆ ಈ ಲೋಕಕ್ಕೆ ಬರುವಂತಹ ಪ್ರವಾದನೆ. This is one of the most significant themes of the Old Testament prophecy. ಈ ಒಂದು ಹಳೆ ಒಡಂಬಡಿಕೆಯ ಪ್ರವಾದನೆಗಳಲ್ಲಿ ಅತಿ ಮುಖ್ಯವಾದ, ಅತಿ ವಿಶಿಷ್ಟವಾದ ಒಂದು ಪ್ರವಾದನೆ ಇದಾಗಿದೆ. We know that Isaiah was a very great prophet. ನಿಮಗೆ ಗೊತ್ತಿದೆಯೇ, ಯೆಶಾಯನು ಒಬ್ಬ ದೊಡ್ಡ ಪ್ರವಾದಿಯಾಗಿದ್ದನು. He prophesies in great detail about the birth, ministry, death and resurrection of Jesus Christ. ಈತನು ಯೇಸು ಕ್ರಿಸ್ತನ ಉದಯ ಅಂದರೆ ಜನನ, ಆತನ ಸೇವೆ ಮತ್ತೆ ಆತನ ಪುನರುತ್ಥಾನ ಇವುಗಳೆಲ್ಲದರ ಬಗ್ಗೆ ಪ್ರವಾದನೆಯನ್ನ ನುಡಿದನು. It is recorded in Isaiah 7th chapter verse 14, and there it says, therefore the Lord himself will give you a sign. ಇಲ್ಲಿ ಯೇಸು ಕ್ರಿಸ್ತನ ಜನನದ ಬಗ್ಗೆ ಈ ವಾಕ್ಯ ಯೆಶಾಯ 7ನೇ ಅಧ್ಯಾಯ 14ನೇ ವಚನದಲ್ಲಿ ಕೊಡುವಂತದ್ದಾಗಿದೆ. Yes, the virgin will conceive and give birth to a son and will call him Emmanuel. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಮನೆಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ ಈ ವಾಕ್ಯವು ನಮಗೆ ಹೇಳುವಂತದ್ದಾಗಿದೆ. So this prophecy was fulfilled by Jesus' birth to the Virgin Mary, which is recorded in Matthew the 1st chapter verse 23. ಇದು ಮತ್ತಾಯ 1ನೇ ಅಧ್ಯಾಯ 23ನೇ ವಚನದಲ್ಲಿ, ಈಗೋ ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆಯುವಳು, ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು ಎಂಬ ವಾಕ್ಯವನ್ನು ನೋಡುವಾಗ ಯೇಸು ಕ್ರಿಸ್ತನ ಜನನದ ಮುಖಾಂತರ ಈ ಪ್ರವಾದನೆಯು ನೆರವೇರುವುದನ್ನು ಕಾಣುತ್ತೇವೆ. Next we see Micah prophesied about the Messiah Jesus Christ, who would be born in Bethlehem, the exact position, the place which is recorded in Micah 5th chapter verse 2. ಇಲ್ಲಿ ಮೀಕಾನು ಬರೆದ ಪ್ರವಾದನ ಗ್ರಂಥ 5ನೇ ಅಧ್ಯಾಯ 2ನೇ ವಚನದಲ್ಲಿ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದ್ದಾಗಿದ್ದರು, ಇಸ್ರಾಯೇಲನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು, ಆತನ ಹೊರನೋಣದ ಮೂಲವು ಪುರಾತನವೂ ಅನಾದಿಯೂ ಆದದ್ದು ಎಂಬುದಾಗಿ ಯೇಸು ಕ್ರಿಸ್ತನ ಆ ಒಂದು ಹುಟ್ಟುವ ಸ್ಥಳದ ಬಗ್ಗೆ ಹೇಳುವಂತದ್ದಾಗಿದೆ. So from these examples we understand these were godly men. God selected them and God used them. They received the message from God and then they gave this message to the people and their prophecies God fulfilled. ಪರಿಶುದ್ಧಾತ್ಮನಿಂದ ಪ್ರೇರಿತರಾದ ಮನುಷ್ಯರು ದೇವರು ಕೊಡುವಂತಹ ಈ ಒಂದು ಭವಿಷ್ಯವನ್ನ, ಪ್ರವಾದನೆಯನ್ನ ಅವರು ಜನರಿಗೆ ಕೊಟ್ಟು ಆ ಕೊಟ್ಟಂತಹ ಪ್ರವಾದನೆ ನೆರವೇರುವುದನ್ನು ನಾವು ನೋಡುತ್ತೇವೆ. These people received the message from God and they gave the message to the people, which resulted after hundreds of years. ಈ ಪ್ರವಾದಿಗಳು ದೇವರಿಂದ ಬರುವಂತಹ ಸಂದೇಶವನ್ನ ಮನುಷ್ಯರಿಗೆ ಕೊಟ್ಟು ಮುಂದೆ ಬರಬೇಕಾದ ಆ ಕಾರ್ಯಗಳ ಬಗ್ಗೆ ಅವರು ತಿಳಿಸ್ತಾ ಇದ್ರು. Now let us take another example of a prophet is not only foretelling things to happen in the future, but also guiding and directing the people. ಪ್ರವಾದಿಗಳು ಅಂದರೆ ಭವಿಷ್ಯದ ಬಗ್ಗೆ ಮಾತ್ರ ಅವರು ಸಂದೇಶವನ್ನು ಕೊಡ್ತಾ ಇರಲಿಲ್ಲ, ಆದರೆ ಜನರಿಗೆ ಬೇಕಾದಂತಹ ಮಾರ್ಗದರ್ಶನವನ್ನು ಸಹ ಅವರು ಕೊಡ್ತಾ ಇದ್ರು. Prophets, they gave guidance to kings and the nations. ಪ್ರವಾದಿಗಳು ಜನರಿಗೆ ಮಾತ್ರವಲ್ಲ,
ರಾಜರಿಗೂ ಸಹ ರಾಷ್ಟ್ರಗಳಿಗೂ ಸಹ ಬೇಕಾದಂತಹ ಒಂದು ಸಂದೇಶವನ್ನ ಅವರು ಕೊಡ್ತಾ ಇದ್ರು. For example, the prophet Nathan confronted King David about his sin with Bathsheba. ಉದಾಹರಣೆಗೆ ನಾತಾನನು ದಾವೀದನು ಬತ್ಷೆಬೆ ಜೊತೆ ನಡೆಸಿದಂತಹ ಒಂದು ಪಾಪದ ಬಗ್ಗೆಯೂ ಸಹ ಆತನು ತಿಳುವಳಿಕೆಯನ್ನು ಕೊಟ್ಟನು. He delivered a message of both judgment and grace from God. ದೇವರಿಂದ ಬರುವಂತಹ ಆ ತೀರ್ಪು ಮತ್ತೆ ಆತನ ಕೃಪೆ ಎರಡರ ವಿಷಯದಲ್ಲಿಯೂ ದಾವೀದನಿಗೆ ಆತನು ಸಂದೇಶವನ್ನು ಕೊಟ್ಟನು. Had not the prophet Nathan confronted the king David, David's sin would have remained hidden. Sir, pardon sir, repeat it sir. Had not the prophet Nathan confronted the king David, David's sin would have remained hidden. ಒಂದು ವೇಳೆ ನಾತಾನು ದಾವೀದನ ಪಾಪವನ್ನ ಎದುರಿಸದೆ ಹೋಗಿದ್ದರೆ ಆ ಪಾಪವು ಅದು ಗುಟ್ಟಾಗಿ ಉಳಿದು ಬಿಡುತ್ತಿತ್ತು. It would have been hidden from the public knowledge. ಇದು ಜನರಿಗೆ ಸಾರ್ವಜನಿಕರಿಗೆ ಗೊತ್ತಾಗದೆ ಗುಟ್ಟಾಗಿ ಉಳಿದು ಬಿಡುತ್ತಿತ್ತು. But we see in Psalms 32 and Psalms 51, which was written by David himself, that he repented. ಇಲ್ಲಿ ಕೀರ್ತನೆ 32 ಮತ್ತು 51ನೇ ಕೀರ್ತನೆಗಳಲ್ಲಿ ಸ್ವತಃ ದಾವೀದನು ಪಶ್ಚಾತ್ತಾಪ ಪಟ್ಟಂತಹ ವಿಷಯಗಳನ್ನ ಒಳಗೊಂಡಿರುತ್ತದೆ. We see David was tormented by his unconfessed sin. ಆತನು ತನ್ನ ಪಾಪಗಳನ್ನ ಅರಿಕೆ ಮಾಡದೆ ಹೋದಾಗ ಆತನು ಮನಸ್ಸಿನಲ್ಲಿ ಬಹಳ ಕಿರಿಕಿರಿಯನ್ನ ಅನುಭವಿಸಿದನು. He felt the heavy weight of God's hand on him. ಆತನ ದೇವರ ಕರಗಳ ಭಾರವು ಆತನ ಮೇಲೆ ಇರುವುದನ್ನ ಅವನು ಅನುಭವಿಸಿದನು. That had led him to physical emotional distress. ಅದು ಅವನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಶೋಭೆಯನ್ನ ಪಟ್ಟಿದ್ದನು. Without Nathan's intervention, this internal torment would have continued and worsened him. ಒಂದು ವೇಳೆ ನಾತಾನು ಈ ವಿಷಯದಲ್ಲಿ ತಲೆ ಹಾಕದಿದ್ದರೆ ಆತನ ಆ ಪರಿಸ್ಥಿತಿ, ಆ ಒಂದು ದುಃಖದ ಪರಿಸ್ಥಿತಿ, ವ್ಯಸನದ ಪರಿಸ್ಥಿತಿ ಅವನು ಮುಂದೆ ಹಾಗೆ ಉಳಿದು ಬಿಡ್ತಾ ಇತ್ತು. That would have led him to break down in his spiritual personal relationship with God. ದೇವರ ಜೊತೆಗಿನ ಆ ವೈಯಕ್ತಿಕ ಸಂಬಂಧದ ವಿಷಯದಲ್ಲಿ ಆತನು ಅದನ್ನು ಕಡಿದುಕೊಂಡು ಅಂದರೆ ಪ್ರತ್ಯೇಕವಾಗಿ ಬಿಡ್ತಾ ಇದ್ನು. Had not Nathan the prophet confronted King David, the sword would have never departed from his house. ಒಂದು ವೇಳೆ ನಾತಾನನು ದಾವೀದನ ಈ ದುಷ್ಕ್ರಿಯೆಗೆ ಆತನು ಮಧ್ಯೆ ಬರದಿದ್ದೇ ಹೋಗಿದ್ದರೆ ಖಡ್ಗವು ದಾವೀದನ ಮನೆಯನ್ನ ಯಾವಾಗಲೂ ಬಿಡದೆ ಅಲ್ಲಿ ಕಾಡ್ತಾ ಇರ್ತಿತ್ತು. And evil would rise against him in his own family. ಆ ಒಂದು ಕೆಟ್ಟದ್ದು ಎಂಬುದು ಅವನ ಸ್ವಂತ ಕುಟುಂಬದ ವಿರುದ್ಧ ಎದ್ದು ನಿಲ್ತಾ ಇತ್ತು. Had not the prophet Nathan confronted King David, he would have not had the opportunity to humble himself and seek God's mercy. ಅರಸನಾದ ದಾವೀದನನ್ನು ನಾತಾನನು ಒಂದು ವೇಳೆ ಬಂದು ಆತನಿಗೆ ಈ ವಿಷಯ ತಿಳಿಸದೆ ಹೋಗಿದ್ದರೆ ಆತನು ಪಶ್ಚಾತ್ತಾಪ ಪಟ್ಟು ದೇವರ ಮುಂದೆ ಬರುವುದಕ್ಕೆ ಆಗ್ತಿರ್ಲಿಲ್ಲ. So this could have led to greater instability in his kingdom and cause internal strife within his kingdom. ಈ ಒಂದು ವೇಳೆ ಈ ಸನ್ನಿವೇಶ ಸರಿಯಾಗಿ ಹೋಗದಿದ್ದರೆ ಅವರ ರಾಜ್ಯದ ಅಂತಹ ಕಲಗಳು ಹೆಚ್ಚಾಗ್ತಾ ಇವೆ. So we see from this example the prophet how he guides and directs the king and the nation. ಇಲ್ಲಿ ಈ ಉದಾಹರಣೆಗಳಿಂದ ಒಬ್ಬ ಪ್ರವಾದಿಯು ಹೇಗೆ ಒಂದು ರಾಜ್ಯವನ್ನ, ಒಬ್ಬ ಅರಸನನ್ನ, ಒಂದು ಜನಾಂಗವನ್ನ ಸರಿಯಾದ ಮಾರ್ಗದಲ್ಲಿ ನಡೆಸುತ್ತಾನೆ ಎಂಬುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು. So in the mercies of God, the prophet puts the king and the nation in the right track, which is pleasing to God. ದೇವರಿಗೆ ಒಂದು ಒಪ್ಪುವ ರೀತಿಯಲ್ಲಿ
ಆತನ ಕರುಣಿಗೆ ಪಾತ್ರರಾಗುವಂತೆ ರಾಜರನ್ನ ಮತ್ತು ಆತನ ಜನರನ್ನ ಸರಿಯಾದ ಮಾರ್ಗದಲ್ಲಿ ಇಡುವುದಕ್ಕೆ ಪ್ರವಾದಿಗಳು ಪ್ರಯತ್ನ ಪಡ್ತಾ ಇದ್ರು. If it not was for Nathan's intervention, the King David's kingdom would have suffered heavy losses. ಈ ತರದ ಒಂದು ಪ್ರವಾದಿಗಳ ಒಂದು ಹಸ್ತಕ್ಷೇಪ, ಅವರ ಒಂದು ಮಧ್ಯಸ್ಥಿಕೆ ಇಲ್ಲದೆ ಹೋಗಿದ್ದರೆ ದಾವಿದನ ರಾಜ್ಯವು ನುಚ್ಚುನೂರಾಗ್ತಾ ಇತ್ತು. So let us take one or two examples of the prophecies in the New Testament. ಹಾಗೆಯೇ ಹೊಸೊಡಂಬಡಿಕೆಯಲ್ಲಿ ಬರುವಂತಹ ಪ್ರವಾದನೆಯ ವಿಷಯಗಳನ್ನ ಒಂದೆರಡು ಉದಾಹರಣೆಗಳನ್ನ ತೆಗೆದುಕೊಳ್ಳೋಣ. Anna was a very elderly prophetess who spent her life entirely worshipping God in the temple. ಅನ್ನ ಎಂಬ ವಿಧವೆಯು ತನ್ನ ಪೂರ್ಣ ಆಯುಷ್ಯವನ್ನ ಆ ಒಂದು ದೇವಾಲಯದಲ್ಲಿ ದೇವರ ಸೇವೆಯಲ್ಲೇ ಆತನು ಕಳೆದದ್ದನ್ನು ನಾವು ನೋಡ್ತೇವೆ. And when she saw the infant Jesus, she spoke about the child to all who were looking forward to the redemption of Jerusalem. ಆ ಒಂದು ಶಿಶುವಾದ ಯೇಸು ಕ್ರಿಸ್ತನನ್ನ ನೋಡಿದಾಗ ಆ ಯೆರೂಸಲೇಮಿನ ಆ ರಕ್ಷಣೆ ಮತ್ತು ಅದರ ಬಿಡುಗಡೆಯ ವಿಷಯದಲ್ಲಿ ಅವಳು ಪ್ರವಾದನೆಯನ್ನ ನುಡಿದಳು. So her prophecy was a testimony to Jesus' identity as the Messiah. ಯೇಸು ಕ್ರಿಸ್ತನೇ ಬರಬೇಕಾದಂತಹ ಮೆಸ್ಸಿಯನು, ಅಭಿಷಿಕ್ತನು ಎಂಬುದರ ವಿಷಯದಲ್ಲಿ ನುಡಿದಂತಹ ಪ್ರವಾದನೆಯು ಎಲ್ಲರಿಗೂ ಆತನನ್ನ ಗುರುತಿಸುವಂತೆ ಸಹಾಯ ಮಾಡಿತು. We see another prophet by name Agabus in the Old Church. ಅಗಬ ಎಂಬ ಮತ್ತೊಬ್ಬ ಪ್ರವಾದಿಯನ್ನ ನಾವು ಅಪೊಸ್ತಲ ಕೃತ್ಯದಲ್ಲಿ ನೋಡ್ತೇವೆ. He foretold that a great famine would come and spread across the entire Roman world. ಇಲ್ಲಿ ಒಂದು ದೊಡ್ಡ ಬರವು ಬಂದು ಇಡೀ ಲೋಕವನ್ನು ಆವರಿಸಿಕೊಳ್ಳುತ್ತೆ ಅಂತ ಹೇಳಿ ಆ ಒಂದು ಪ್ರವಾದನೆಯನ್ನ ಆತನು ನುಡಿದನು. It is recorded in Acts 11 chapter verse 28. 11ನೇ ಅಪೊಸ್ತಲ ಕೃತ್ಯಗಳು 11ನೇ ಅಧ್ಯಾಯ 28ನೇ ವಚನದಲ್ಲಿ ಈ ಒಂದು ವಿಷಯ ದಾಖಲಿತವಾಗಿದೆ. Because of this prophecy, it enabled the believers in Antioch to be prepared and to send aid to their brothers and sisters in Judea. ಆತನು ನುಡಿದಂತಹ ಪ್ರವಾದನೆಯಿಂದ ಅಲ್ಲಿದ್ದಂತಹ ಕ್ರೈಸ್ತ ಸಹೋದರರು ಆ ಒಂದು ಸೀಮೆಯಲ್ಲಿ ವಾಸವಾಗಿದ್ದ ಸಹೋದರರಿಗೆ ತಮ್ಮ ಶಕ್ತಾನುಸಾರ ದ್ರವ್ಯ ಸಹಾಯ ಮಾಡುವುದಕ್ಕೆ ಅವರು ಆಗಲೇ ಒಂದು ಏರ್ಪಾಟನ್ನ ಮಾಡಿಕೊಂಡ್ರು. Also we see is the same prophet Agabus. He forewarned Apostle Paul that he would be arrested in Jerusalem. ಅಲ್ಲಿ 21ನೇ ಅಧ್ಯಾಯ ಅಪೊಸ್ತಲ ಕೃತ್ಯಗಳು 11ನೇ ವಾಕ್ಯದಲ್ಲಿ ಇದೇ ಪ್ರವಾದಿಯಾದ ಅಗಬನು ಹೇಗೆ ಪೌಲನು ಅಲ್ಲಿ ಬಂಧಿಸಲ್ಪಡುತ್ತಾನೆ ಎಂಬುದನ್ನ ಆತನು ಪ್ರವಾದನೆಯನ್ನ ನುಡಿದನು. And this prophecy was fulfilled, and we see it happened in verse Acts 21 27 chapter 21 verse 27 onwards. ಅಪೊಸ್ತಲರ ಕೃತ್ಯ 21ನೇ ಅಧ್ಯಾಯ 27ನೇ ವಚನದ ನಂತರ ಬರುವಂತ ವಚನಗಳು ಈ ವಿಷಯವನ್ನ ನಮಗೆ ಸ್ಪಷ್ಟವಾಗಿ ಹೇಳಿಕೊಡುತ್ತವೆ. Then we have a very nice apostle John the prophet. The entire book of Revelation is a prophetic vision given to him. ಪ್ರವಾದಿಯಾದ ಈ ಯೋಹಾನನ ಮುಖಾಂತರ ಸಂಪೂರ್ಣವಾದ ಆ ಒಂದು ಪ್ರಕಟಣೆಗಳು ಕೊಡಲ್ಪಟ್ಟಿವೆ. His revelation describes the end times. ಈತನ ಒಂದು ಪ್ರವಾದನೆಯ ಒಂದು ಪ್ರಕಟಣೆಗಳು ಕಡೆಯ ಅಂತ್ಯಕಾಲದ ಘಟನೆಗಳ ಬಗ್ಗೆ ಹೇಳಿಕೊಳ್ಳುವುದು. The return of Jesus Christ. ಯೇಸು ಕ್ರಿಸ್ತನ ಬರೋಣದ ಬಗ್ಗೆಯೂ ಸಹ ಪ್ರವಾದನೆಯನ್ನು ನುಡಿಯಲ್ಪಟ್ಟಿದೆ. And the establishment of the eternal kingdom of God. ದೇವರ ಶಾಶ್ವತ ರಾಜ್ಯವು ಸ್ಥಾಪನೆಯಾಗುವುದರ ಬಗ್ಗೆಯೂ ಸಹ ಕೊಡಲ್ಪಟ್ಟಿದೆ. Now these prophets were true prophets. ಯಾವ ಪ್ರವಾದಿಗಳು ನಿಜವಾದ ಪ್ರವಾದಿಗಳಾಗಿದ್ದಾರೆ. So at the same time there were false prophets. ಹಾಗೆಯೇ ಅನೇಕ ಸುಳ್ಳು ಪ್ರವಾದಿಗಳು ಬರುವುದನ್ನು ನಾವು ನೋಡ್ತೇವೆ. Now the Bible warns all of us that we got to be very careful about false prophets in these days.
ಈ ದಿನದಲ್ಲಿ ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಸತ್ಯವೇದ ನಮಗೆ ಎಚ್ಚರಿಕೆ ಕೊಟ್ಟಿರುವುದನ್ನು ನಾವು ಕಾಣ್ತೇವೆ. A false prophet will prophesy, his prophecy will not be in line with the word of God. ಈ ಒಂದು ಸುಳ್ಳು ಪ್ರವಾದಿಗಳ ಪ್ರವಾದನೆಯು ದೇವರ ವಾಕ್ಯಾನುಸಾರವಾಗಿ ಇರುವುದಿಲ್ಲ. And whereas a true prophet's prophecy will be always in harmony with the word of God and will glorify God and uplift Jesus. ದೇವರಿಂದ ಆರಿಸಲ್ಪಟ್ಟ ಪ್ರವಾದಿಗಳ ಪ್ರವಾದನೆ ಯಾವಾಗಲೂ ದೇವರ ವಾಕ್ಯಾನುಸಾರವಾಗಿ ಇರುತ್ತದೆ ಮತ್ತು ಅದು ಕ್ಲುಪ್ತ ಕಾಲದಲ್ಲಿ ನೆರವೇರಿಸಲ್ಪಡುತ್ತವೆ. True prophecies will be always fulfilled. ನಿಜವಾದ ಪ್ರವಾದನೆಯು ಯಾವಾಗಲೂ ಅದು ನೆರವೇರುವಂತದ್ದಾಗಿರುತ್ತೆ. Whereas false prophecies do not get fulfilled. ಆದರೆ ಸುಳ್ಳು ಪ್ರವಾದಿಗಳ ಪ್ರವಾದನೆಯು ಯಾವಾಗಲೂ ನೆರವೇರುವುದಿಲ್ಲ. So therefore, when any message is brought across us, we got to ask the Holy Spirit for the discernment of true prophets from false prophets. ಯಾವಾಗಲೂ ಇಂಥ ಪ್ರವಾದನೆಗಳು ನಮಗೆ ಬಂದಾಗ ಯಾವುದು ಸತ್ಯವಾದ ನಿಜವಾದ ಪ್ರವಾದನೆಯಾಗಿದೆ, ಯಾವುದು ಸುಳ್ಳು ಪ್ರವಾದನೆಯಾಗಿದೆ ಎಂಬುದನ್ನು ವಿವೇಚಿಸುವುದಕ್ಕೆ ನಮಗೆ ಆ ಒಂದು ಪರಿಶುದ್ಧಾತ್ಮನ ಸಹಾಯವು ಬೇಕಾಗಿದೆ. We need to depend upon the Holy Spirit for discernment, because we should not be easily sidetracked by false prophets. ನಿಜವಾದ ಒಂದು ಪ್ರವಾದನೆಯು ಸುಳ್ಳು ಪ್ರವಾದನೆಗಿಂತ ಭಿನ್ನವಾಗಿದೆ ಎಂಬುದನ್ನು ತಿಳ್ಕೊಳ್ಳುವುದಕ್ಕೆ, ಅದರ ವಿಶೇಷತೆಯನ್ನು ತಿಳ್ಕೊಳ್ಳುವುದಕ್ಕೆ ನಮಗೆ ಪರಿಶುದ್ಧಾತ್ಮನ ಸಹಾಯ ಬೇಕಾಗುತ್ತದೆ. We need so much to depend upon the Holy Spirit because He is the Spirit of truth. ಪರಿಶುದ್ಧಾತ್ಮನೇ ಆ ಸತ್ಯದ ಆತ್ಮನಾಗಿರುವುದರಿಂದ ನಾವು ಪ್ರವಾದನೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಂಪೂರ್ಣವಾಗಿ ಈ ಪರಿಶುದ್ಧಾತ್ಮನ ಮೇಲೆ ಅವಲಂಬಿತರಾಗಬೇಕಾಗುತ್ತದೆ. And when the Holy Spirit leads us into the truth, there is freedom. ನಮಗೆ ಪರಿಶುದ್ಧಾತ್ಮನು ಈ ಸತ್ಯವೆಂಬುದಕ್ಕೆ ನಡೆಸುತ್ತಾನೆ. ಸತ್ಯವು ನಮಗೆ ಬಿಡುಗಡೆಗೊಳಿಸುವಂತದ್ದಾಗಿರುತ್ತದೆ. Or else we can land up into bondage. ಇಲ್ಲದೆ ಹೋದರೆ ನಾವು ದಾಸತ್ವದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ. Now let us pay attention to some of the functions of the present day prophets. ಈ ದಿನದ ಒಂದು ಪ್ರವಾದಿಗಳ ವಿಷಯದಲ್ಲಿ ಹೇಗೆ ಅವು ನೆರವೇರುತ್ತವೆ, ಹೇಗೆ ಅವು ಕೆಲಸ ನಿರ್ವಹಿಸುತ್ತವೆ ಎಂಬುದರ ಬಗ್ಗೆ ಕೆಲವು ಉದಾಹರಣೆಗಳಿಂದ ತಿಳ್ಕೊಳ್ಳೋಣ. It is not just foretelling, but it is speaking God's heart and mind to His people. ಇದು ಮುಂದೆ ನಡೆಯುವಂಥದ್ದನ್ನ ಮಾತ್ರ ಹೇಳುವಂಥದ್ದಲ್ಲ, ದೇವರ ಒಂದು ಹೃದಯ, ದೇವರ ಉದ್ದೇಶ ಮುಂದೆ ಅದನ್ನು It is not only to his concerned people, but also to the unbelievers. ಇದು ಆತನ ಜನಗಳಿಗೆ ಮಾತ್ರವಲ್ಲ, ವಿಶ್ವಾಸಗಳಿಗೆ ಮಾತ್ರವಲ್ಲ, ಅದನ್ನ ನಂಬದೇ ಇರುವಂತಹ ವಿಶ್ವಾಸಗಳಿಗೂ ಸಹ ಈ ಒಂದು ಪ್ರವಾದನೆಯು ಅನ್ವಯಿಸುವಂತದ್ದಾಗಿದೆ. Their role is to receive a revelation from God and then give guidance and direction with clarity to the believers and the church. ಪ್ರವಾದಿಗಳ ಒಂದು ಪಾತ್ರವೇನೆಂದರೆ ದೇವರಿಂದ ಬರುವಂತಹ ಪ್ರಕಟಣೆಗಳನ್ನ ಪಡೆದುಕೊಂಡು ಅದನ್ನ ಸಭೆಗೆ, ಜನರಿಗೆ ತಿಳಿಸುವಂತದ್ದಾಗಿದೆ. Because direction or decision is very vital to follow a certain path that is pleasing to God. ದೇವರಿಗೆ ಒಂದು ಸಲ್ಲುವಂತಹ ಅಥವಾ ಮೆಚ್ಚುಗೆಯಾಗುವಂತಹ ರೀತಿಯಲ್ಲಿ ನಾವು ನಡೆದುಕೊಳ್ಳಬೇಕು ಎಂದರೆ ಆ ಮಾರ್ಗದ ಬಗ್ಗೆ ನಮಗೆ ಸರಿಯಾದ ಜ್ಞಾನವಿರಬೇಕಾಗುತ್ತದೆ. And for all future plans, the direction must come from the prophets from God. ಎಲ್ಲ ನಮ್ಮ ಭವಿಷ್ಯದ ಯೋಜನೆಗಳಿಗೆ ಅಗತ್ಯವಾದಂತಹ ಮಾರ್ಗದರ್ಶನಗಳು ದೇವರಿಂದಲೇ ನಮಗೆ ದೊರಕುತ್ತದೆ. Another important role of the prophet is to bring about correction
and accountability. ಮತ್ತೊಂದು ಪ್ರವಾದಿಗಳ ಮತ್ತೊಂದು ಜವಾಬ್ದಾರಿ ಅಥವಾ ಮತ್ತೊಂದು ಆ ಒಂದು ಕರ್ತವ್ಯ ಏನೆಂದರೆ ಜನರ ಮಧ್ಯದಲ್ಲಿ ಇರುವಂತಹ ಆ ಒಂದು ತಪ್ಪುಗಳಿಗೆ ಬೇಕಾದಂತಹ ತಿದ್ದುಪಾಟು ಮತ್ತು ಅವರ ಒಂದು ಜವಾಬ್ದಾರಿ ಉತ್ತರದಾಯಿತ್ವವನ್ನು ತಿಳಿಸುವಂತದ್ದಾಗಿದೆ. The prophet has a big responsibility to deliver challenging messages to confront sin and call the church to repentance. ಪಾಪಗಳಿಗೆ ವಿರೋಧವಾಗಿ ಇರುವಂತಹ ಸಂದೇಶಗಳನ್ನ ಸಭೆಗೆ ಕೊಟ್ಟು ಸಭೆಯು ಪಶ್ಚಾತ್ತಾಪ ಪಡುವಂತೆ ಮಾಡುವಂತಹ ಕೆಲಸವನ್ನ ಸಹ ಪ್ರವಾದಿಗಳು ಆವಾಗವಾಗ ಮಾಡಬೇಕಾಗುತ್ತೆ. It is to call people to get back to faithfulness to their God. ದೇವರಿಗೆ ನಂಬಿಗಸ್ತರಾಗಿ ನಡೆಕೊಳ್ಳುವಂತೆ ಅವರನ್ನ ಕರೆಯುವುದನ್ನ ಸಹ ಅವರನ್ನ ಹಿಂದಿರುಗಿ ಬರುವಂತೆ ಅವರನ್ನ ಕರೆಯುವಿಕೆಯನ್ನು ಸಹ ಈ ಪ್ರವಾದಿಗಳು ಮಾಡಬೇಕಾಗುತ್ತದೆ. It is the prophet's role is also to alert the body of Christ or the members of the Christ about the serious dangers and ungodly patterns. ಒಂದು ಅನ್ಗಾಡ್ಲಿ ಪ್ಯಾಟರ್ನ್ಸ್ ಅಂತಂದ್ರೆ ದೇವರಿಗೆ ವಿರುದ್ಧವಾದ ಒಂದು ಆಚರಣೆಗಳು, ದೇವರಿಗೆ ವಿರುದ್ಧವಾದ ಒಂದು ಪಾಪಗಳ ವಿಷಯದಲ್ಲಿ ಜನರಿಗೆ ಬೇಕಾದಂತಹ ತಿಳುವಳಿಕೆಯನ್ನು ಕೊಡುವುದು ಸಹ ಪ್ರವಾದಿಗಳ ಒಂದು ಪಾತ್ರವಾಗಿರುತ್ತದೆ. And the prophet has a responsibility of confronting sin even within the church and holding leaders and the congregation accountable to biblical standards. ಒಂದು ಸತ್ಯವೇದಾನುಸಾರವಾಗಿ ಸತ್ಯವೇದವು ಬೋಧಿಸುವಂತಹ ಆ ಒಂದು ಪ್ರಮಾಣಾನುಸಾರವಾಗಿ ಪ್ರವಾದಿಗಳು ಆ ಸಭೆಯ ಒಂದು ನಾಯಕರನ್ನ ಆ ಮಟ್ಟಕ್ಕೆ ತಗೊಂಡು ಹೋಗಿ ಆ ವಿಷಯವನ್ನ ಅವರಿಗೆ ಆ ಒಂದು ಸ್ಥಾನಮಾನಕ್ಕೆ ಸರಿಯಾಗಿ ನಡೆಕೊಳ್ಳುವಂತೆ ಬೇಕಾದಂತ ಮಾರ್ಗದರ್ಶನವನ್ನೂ ಸಹ ಪ್ರವಾದಿಗಳು ಆಯಾ ಕಾಲಕ್ಕೆ ಕೊಡುವಂತವರಾಗಿರುತ್ತಾರೆ. See, if this gift was in operation in churches, most of the problems would have been reduced. ಈ ಒಂದು ಪ್ರವಾದನಾ ವರವು ಪ್ರತಿ ಸಭೆಯಲ್ಲಿ ಇದ್ದ ಪಕ್ಷದಲ್ಲಿ ಆ ಸಭೆಯ ಎಲ್ಲಾ ಸಮಸ್ಯೆಗಳು ಸರಿಯಾಗಿ ಪರಿಹಾರ ಕಂಡುಕೊಳ್ಳುತ್ತದೆ. Next role of the prophet is equipping the church. ಮುಂದಿನ ಒಂದು ಆ ಪಾತ್ರ ಪ್ರವಾದನ ಪ್ರಾರ್ಥನಾ ಈ ಒಂದು ಸಭೆಯನ್ನ ಸಜ್ಜುಗೊಳಿಸುವುದು, ಎಲ್ಲಾ ಒಂದು ರೀತಿಯಲ್ಲಿ ಸಜ್ಜು ಮಾಡುವುದು. The prophetic ministry is to teach the members of the church or train the members of the church to identify and cultivate their prophetic giftings. ಪ್ರವಾದನೆಯ ವರದ ಪಾತ್ರವೇನೆಂದರೆ ಒಂದು ಸಭೆಯ ಅಂಗಾಂಗಗಳಾಗಿರುವ ಸದಸ್ಯರ ಒಂದು ಆತ್ಮಿಕ ಬೆಳವಣಿಗೆಯನ್ನ ಮತ್ತು ಆ ಪ್ರವಾದನೆಯ ವರ ಹೊಂದಿಕೊಳ್ಳುವ ಹಾಗೆ ಅವರನ್ನ ನೀವು ಸಿದ್ಧಪಡಿಸುವಂತದ್ದಾಗಿದೆ. You teach them and train them how to hear from God for themselves and to hear from God for others in the members of the church. ಇಲ್ಲಿ ಪ್ರವಾದಿಗಳು ಈ ಸದಸ್ಯರಿಗೆ ಪ್ರವಾದನ ವರವನ್ನ ಹೊಂದಿಕೊಳ್ಳುವುದು ಹೇಗೆ, ದೇವರಿಂದ ಒಂದು ಪ್ರಕಟಣೆಗಳ ಹೊಂದಿಕೊಳ್ಳುವುದು ಹೇಗೆ ಎಂಬುದನ್ನ ಅವರಿಗೆ ಬೋಧಿಸುವಂತಹ ಕೆಲಸವನ್ನು ಸಹ ಈ ಪ್ರವಾದಿಗಳು ಮಾಡಬೇಕು. So if you see Ephesians 4th chapter, according to Ephesians 4th chapter, verse 11 to 12, it says, the prophets are one of the 5 equipping ministries given by Christ to the church. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ ಇದನ್ನ 11ರಿಂದ 12 ವಚನಗಳಲ್ಲಿ ನಾವು ಇದನ್ನ ನೋಡ್ತೇವೆ. ಸಭೆಗೆ ಯಾವ ರೀತಿ ಒಂದು ಪ್ರವಾದಿಗಳು ಸಹಾಯಕವಾಗಿ ನಿಲ್ತಾರೆ ಅನ್ನೋದನ್ನ. That is to pursue a particular course of action to obedience to God's will. ದೇವರ ಒಂದು ಚಿತ್ತಕ್ಕೆ ವಿಧೇಯರಾಗುವಂತೆ ಜನರನ್ನ ಸಿದ್ಧಗೊಳಿಸುವಂತ ಕೆಲಸ ಇದಾಗಿದೆ. Another role is very important, that is about consolation or comforting the members of the church. ಒಂದು ಸಭೆಯ
ಸದಸ್ಯರುಗಳನ್ನ ಅವರಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸಿ ಅವರಿಗೆ ಆದರಣೆಯನ್ನ ಕೊಡುವಂತಹದ್ದು ಸಹ ಪ್ರವಾದಿಗಳ ಒಂದು ಕರ್ತವ್ಯವಾಗಿದೆ. If you look at the church, there are different members of different age groups, different financial conditions, and different backgrounds, different day-to-day changing situations, and they come with emotional hurts and pains. ನಾವು ಸಭೆಯನ್ನ ನೋಡುವುದಾದ್ರೆ ಸಭೆಯಲ್ಲಿ ಎಲ್ಲಾ ವಯಸ್ಸಿನ ಎಲ್ಲಾ ಒಂದು ಮಟ್ಟದ ಎಲ್ಲಾ ಒಂದು ಒಂದು ಏನಂತಂದ್ರೆ ವಯಸ್ಸಿನ ಮತ್ತು ಅಂತಸ್ತು ನಾನಾ ತರದ ಒಂದು ಜನರ ಆ ಒಂದು ಸಭೆಯು ಕೂಡಿರುವಂತದ್ದಾಗಿರುತ್ತದೆ. We will see that this emotional hurts and emotional instability, all this happens particularly during the times of difficult times, for example, like COVID and other things. ಈ ಕೋವಿಡ್ ಮತ್ತೆ ಈ ತರದ ಸನ್ನಿವೇಶಗಳ ಬಂದಾಗ ಜನರು ಭಾವೋದ್ರೇಕ ಉಳ್ಳವರಾಗಿರ್ತಾರೆ. ಅಂತಹ ಒಂದು ಭಾವೋದ್ರೇಕ ಉಳ್ಳಂತಹ ಪರಿಸ್ಥಿತಿಯು ನಿಜವಾಗಿಯೂ ಗಂಭೀರವಾದ ಮತ್ತು ಸಮಸ್ಯಾತ್ಮಕವಾದ ಒಂದು ವಾತಾವರಣನ ಸೃಷ್ಟಿ ಮಾಡಿರುತ್ತೆ. So the prophet must look to the Lord and ask, Lord, what shall I speak to these people, because they have come with some emotional instabilities, emotional hurts and pains. Only Lord, you know everything. ಅಂತಹ ಸಂದರ್ಭಗಳಲ್ಲಿ ಪ್ರವಾದಿಯು ದೇವರ ಬಳಿ ಹೋಗಿ, ಓ ದೇವರೇ, ನಾನು ಹೇಗೆ ಈ ಜನರಿಗೆ ಬೇಕಾದಂತಹ ಒಂದು ಸಂದೇಶಗಳನ್ನ, ಸಮಾಧಾನವನ್ನ, ಮಾರ್ಗದರ್ಶನವನ್ನ ಕೊಡಬೇಕು ಎಂಬುದಾಗಿ ದೇವರಲ್ಲಿ ಕೇಳಿಕೊಳ್ಳಬೇಕು. ಆವಾಗ ಜನರಿಗೆ ಬೇಕಾದಂತಹ ಅವರ ಮಾನಸಿಕ ಕ್ಷೋಭೆಗೆ ತಕ್ಕ ಒಂದು ಪರಿಹಾರವು ಒದಗಿ ಬರುತ್ತದೆ. So when he receives the message from God and God gives him the exact words, exact sentences, exact substance of the matter to be spoken to the members of the church. ಇಂತಹ ಪರಿಸ್ಥಿತಿಯಲ್ಲಿ ಆ ಒಂದು ಸಭೆಯಲ್ಲಿರುವಂತಹ ಸದಸ್ಯರುಗಳಿಗೆ ಅಗತ್ಯವಾದ ಸರಿಯಾದ ಒಂದು ವಾಕ್ಯಗಳು, ಸರಿಯಾದ ಮಾತುಗಳು ನೇರವಾಗಿ ದೇವರಿಂದಲೇ ಪ್ರವಾದಿಗೆ ಕೊಡಲ್ಪಡುವಂತದ್ದಾಗಿದೆ. So he goes to God, he receives from God, and then comes to the people who are emotionally disturbed or in difficult situation, and he speaks the exact words of God, and that brings life, peace, and strength to the people. ಇಂತಹ ಸಂದರ್ಭಗಳಲ್ಲಿ ಪ್ರವಾದಿಗಳು ದೇವರ ಬಳಿಗೆ ಹೋಗುತ್ತಾರೆ. ದೇವರಿಂದ ಆ ಒಂದು ಪ್ರಕ್ಷುಬ್ಧಗೊಂಡಿರುವಂತಹ ಪರಿಸ್ಥಿತಿಯಲ್ಲಿ ಜನರಿಗೆ ಅಗತ್ಯವಾದ ಮಾನಸಿಕವಾಗಿ ಅವರನ್ನ ಸಮಾಧಾನ ಪಡಿಸುವುದಕ್ಕೆ, ಆದರಣೆಯನ್ನ ಕೊಡುವುದಕ್ಕೆ ಅಗತ್ಯವಾದ ಒಂದು ವಾಕ್ಯಗಳನ್ನ, ಸಂದೇಶವನ್ನ ದೇವರಿಂದಲೇ ನೇರವಾಗಿ ಅವರು ಪಡೆದುಕೊಳ್ಳುತ್ತಾರೆ. You know, husbands of the family are called the heads of the family, and they are like prophets to the family. ಇಲ್ಲಿ ಮನೆಯ ಯಜಮಾನನ ಎಂಬುದಾಗಿ ಒಬ್ಬ ವ್ಯಕ್ತಿಯನ್ನ, ಒಬ್ಬ ಗಂಡಸನ್ನ ಮನೆಯ ಯಜಮಾನನಾಗಿ ಕರೆಯಲ್ಪಡುತ್ತದೆ. ಹಾಗೆ ಯಜಮಾನ್ ಅಂತ ಕರೆಯಲ್ಪಡುತ್ತಾರೆ. ಅವರು ಕೌಟುಂಬಿಕ ಸಮಸ್ಯೆಗಳಿಗೆ ಅಗತ್ಯವಾದ ಪರಿಹಾರವನ್ನು ಒದಗಿಸುವಂತಹ ಪ್ರವಾದಿಗಳು ಅವರೇ ಆಗಿರ್ತಾರೆ. Every family is different, and every family has got various different types of problems, and these problems is on and ongoing, and it increases, decreases, neutralize, and so on. So ಪ್ರತಿ ಒಂದು ಕುಟುಂಬಗಳು ವಿಶಿಷ್ಟವಾದ ರೀತಿಯಲ್ಲಿ ಇರ್ತವೆ. ಒಂದು ಕುಟುಂಬ ಇನ್ನೊಂದು ಕುಟುಂಬದ ಹಾಗೆ ಇರುವುದಿಲ್ಲ. ಪ್ರತಿ ಕುಟುಂಬದಲ್ಲಿಯೂ ಒಂದಲ್ಲ ಒಂದು ಕಲಹಗಳು, ಒಂದಲ್ಲ ಒಂದು ಸಮಸ್ಯೆಗಳು, ಮನಸ್ತಾಪಗಳು ಇರುವುದನ್ನ ನಾವು ನೋಡ್ತೇವೆ. As the husband being a prophet, he should go to the Lord and speak to the Lord and tell him, Lord, this is my problem in my family. I do not know how to solve the problem. So you go to him, and the Lord specifically speaks specifically for a specific problem in the family. ಒಂದು ಕುಟುಂಬದ ಒಂದು ನಿರ್ದಿಷ್ಟವಾದ ಒಂದು ಸಮಸ್ಯೆ ಇದ್ದ ಪಕ್ಷದಲ್ಲಿ ಮನೆಯ ಯಜಮಾನನಾದ ವ್ಯಕ್ತಿಯು ದೇವರ ಬಳಿಗೆ ಹೋಗಿ, ಪ್ರವಾದಿಯು ಹೇಗೆ ಕೆಲಸ ಮಾಡುತ್ತಾನೋ ಹಾಗೆ ದೇವರಿಂದ
ಸರಿಯಾದ ಸಂದೇಶವನ್ನ ಪಡೆದು ಅದಕ್ಕೆ ಪರಿಹಾರವನ್ನ ಪಡ್ಕೊಂಡು ಆತನು ತನ್ನ ಕುಟುಂಬವನ್ನ ಸಂಸಾರವನ್ನ ಸರಿಪಡಿಸಿಕೊಳ್ಳುವಂತಹ ಕೆಲಸವನ್ನ ಸಹ ಆತನು ಮಾಡಬೇಕಾಗುತ್ತೆ. We should know that God is very specific. God gives specific messages for specific problems in the family. ಒಂದು ಕುಟುಂಬದಲ್ಲಿರುವಂತಹ ನಿರ್ದಿಷ್ಟ ಸಮಸ್ಯೆಗೆ ನಿರ್ದಿಷ್ಟವಾದ ಪರಿಹಾರವನ್ನ ದೇವರು ಕೊಡುವಂತವನಾಗಿರುತ್ತಾನೆ. ಆತನಿಂದಲೇ ಈ ಒಂದು ಪರಿಹಾರ ಸಿಗುತ್ತದೆ. When God brings the message in specificity to a specific situation in the family, that message will bring life, bring strength and healing. ಒಂದು ಕುಟುಂಬದ ನಿರ್ದಿಷ್ಟ ಸಮಸ್ಯೆಗೆ ನಿರ್ದಿಷ್ಟ ಪರಿಹಾರವನ್ನ ದೇವರು ಕೊಡುವಾಗ ಆ ಕುಟುಂಬಕ್ಕೆ ಬೇಕಾದಂತಹ ಒಂದು ಪರಿಹಾರವನ್ನ ಅಲ್ಲಿ ಉಂಟಾಗಿ ಆ ಒಂದು ಸಮಸ್ಯೆ ಅದು ಇಲ್ಲದಂತೆ ಆಗುತ್ತದೆ. See, the prophet will look at a certain thing at a certain angle and to a certain distance. ಒಬ್ಬ ಪ್ರವಾದಿಯು ಒಂದು ಸಮಸ್ಯೆಯನ್ನ ಒಂದು ಸರಿಯಾದ ಒಂದು ನಿರ್ದಿಷ್ಟವಾದ ದೃಷ್ಟಿಕೋನದಲ್ಲಿ ಅದನ್ನ ನೋಡಬೇಕು, ಅದಕ್ಕೆ ಪರಿಹಾರವನ್ನು ಒದಗಿಸಬೇಕು. But whereas God sees that the problem in all aspects, 360 degrees, and then he knows how to solve the problem. ಪ್ರವಾದಿಯು ಮನುಷ್ಯನಾಗಿ ಅದನ್ನ ಒಂದು ದೃಷ್ಟಿಕೋನದಲ್ಲಿ ನೋಡುವುದಾದ್ರೆ ದೇವರು ಆ ಸಮಸ್ಯೆಯ ಸಂಪೂರ್ಣವಾದ ಅರಿವು ದೇವರಿಗಿರುತ್ತದೆ. 360 ಕೋನದಲ್ಲಿ ಆತನು ದೃಷ್ಟಿಸುವಂತವನಾಗಿರುತ್ತಾನೆ. ಆದರೆ ಅದು ಸಂಪೂರ್ಣವಾದ ಆ ಸಮಸ್ಯೆ, ಅದರ ಸಂಪೂರ್ಣವಾದ ಪರಿಹಾರ ದೇವರಲ್ಲಿ ಇರುತ್ತದೆ. See, another role of the prophet is to bring edification in the body of Christ. ಆ ದೇವರ ಒಂದು ದೇಹವಾಗಿರುವಂತಹ ಸಭೆಯ ಒಂದು ನಿರ್ಮಾಣವೂ ಸಹ ಈ ಪ್ರವಾದಿಯ ಒಂದು ಜವಾಬ್ದಾರಿಯಾಗಿರುತ್ತದೆ. It is not for the one who has got the prophetic gift must not misuse his office. Pardon me, sir. The one who has got the prophetic gift must not misuse that gift. ಯಾರಿಗೆ ಪ್ರವಾದನೆ ವರವಿರುತ್ತದೋ ಆ ಪ್ರವಾದನೆ ವರ ಹೊಂದಿದ ವ್ಯಕ್ತಿಯು ಅದನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು. He has to use his gifting to inspire, motivate and bring hope and affirming individuals in spiritual gifts and calling. ಇಲ್ಲಿ ಈ ಒಂದು ಪ್ರವಾದನೆ ವರವನ್ನ ಅವರು ಆ ಸದಸ್ಯರುಗಳಿಗೆ ಬೇಕಾದಂತಹ ಒಂದು ಸ್ಫೂರ್ತಿಯನ್ನ ಕೊಡುವುದಕ್ಕೆ, ಅವರನ್ನ ಹುರುಪುಗೊಳಿಸುವುದಕ್ಕೆ, ಉತ್ಸಾಹಗೊಳಿಸುವುದಕ್ಕೆ, ಅವರನ್ನ ಸಜ್ಜುಗೊಳಿಸುವುದಕ್ಕೆ ಆ ಪ್ರವಾದನಾ ವರಗಳನ್ನ ಅವರು ಬಳಸಿಕೊಳ್ಳಬೇಕಾಗಿದೆ. His role is to encourage and build the members of the church and also to strengthen every member of the church. ಸಭೆಯಲ್ಲಿರುವ ಪ್ರತಿಯೊಂದು ಸದಸ್ಯರನ್ನ ಕಟ್ಟುವುದಕ್ಕೋಸ್ಕರ, ಅವರ ಆತ್ಮಿಕ ಬೆಳವಣಿಗೆಯನ್ನ ಅಭಿವೃದ್ಧಿಪಡಿಸುವುದಕ್ಕೋಸ್ಕರ ಈ ಪ್ರವಾದನೆ ವರಗಳು ಉಪಯೋಗಿಸಲ್ಪಡಬೇಕಾಗಿದೆ. The prophet gives solutions and solves problems and difficulties that the members in the church face. ಸಭೆಯಲ್ಲಿ ಸಭಿಕರು ಎದುರಿಸುತ್ತಿರುವಂತಹ ಸಮಸ್ಯೆಗಳಿಗೆ ಬೇಕಾದಂತಹ ಸದುತ್ತರವನ್ನ, ಪರಿಹಾರವನ್ನ ಇವರು ಒದಗಿಸಿಕೊಡುವಂತವರಾಗಿರುತ್ತಾರೆ. So if you go to 1 Corinthians 14th chapter verse 1, it says there, pursue love and eagerly desire gifts of the Spirit, especially prophecy. ಇಲ್ಲಿ 1 ಕೊರಿಂಥ 14ನೇ ಅಧ್ಯಾಯ 1ನೇ ವಾಕ್ಯವನ್ನ ನಾವು ನೋಡುವುದಾದರೆ, ಪ್ರೀತಿಯನ್ನ ಅಭ್ಯಾಸ ಮಾಡಿಕೊಳ್ಳಿರಿ, ಆದರೂ ಪವಿತ್ರಾತ್ಮನಿಂದ ಉಂಟಾಗುವ ವರಗಳನ್ನು, ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ ಈ ವಾಕ್ಯವು ನಮಗೆ ತಿಳಿಸುತ್ತದೆ. So we see love is the basics, or the love is the foundation. So the word of God says you go after love, that is follow the way of love, pursue love, so that you can decide the gifts of the Spirit. ಮೊದಲು ಪ್ರೀತಿಯನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಯಾಕಂದ್ರೆ ಎಲ್ಲದಕ್ಕೂ ಪ್ರೀತಿಯೇ ಮೂಲವಾಗಿದೆ. ಆ ಪ್ರೀತಿಯಿಂದ ಈ ಒಂದು ಪ್ರವಾದನೆ ವರಗಳನ್ನ ನೀವು ಅಪೇಕ್ಷೆ ಮಾಡ್ರಿ ಅಂತ ವಾಕ್ಯ ಸ್ಪಷ್ಟಪಡಿಸುತ್ತೆ. So every one of us can have this gift of prophecy.
ಪ್ರತಿಯೊಬ್ಬರೂ ಸಹ ಪ್ರವಾದನೆಯ ವರವನ್ನ ಪಡ್ಕೊಳ್ಳಬಹುದಾಗಿದೆ. First, we must pursue love. ಮೊದಲು ನಾವು ಈ ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕಾಗಿದೆ. Go after love. ಈ ಪ್ರೀತಿ ಹಿಂದೆ ನಾವು ಹೋಗಬೇಕಾಗಿದೆ. And desire for this gift. ಈ ಒಂದು ಪ್ರವಾದನೆ ವರಗಳಿಗೆ ನಾವು ಅಪೇಕ್ಷೆ ಮಾಡಬೇಕಾಗಿದೆ. Now, when we talk about love, we are talking about the unconditional love, the true love, purity of love that comes from Jesus. ಒಂದು ನಾವು ಪ್ರೀತಿಯ ಬಗ್ಗೆ ಮಾತಾಡುವಾಗ ಈ ಒಂದು ಬೇಷರತ್ ಪ್ರೀತಿ ಅಂದರೆ ಯಾವುದೇ ನಿಬಂಧನೆ ಇಲ್ಲದ ಒಂದು ಪ್ರೀತಿಯ ಬಗ್ಗೆ ಅಂದರೆ ಯೇಸು ಕ್ರಿಸ್ತನ ಪ್ರೀತಿಯ ಬಗ್ಗೆ ಹೇಳುವಂತದ್ದಾಗಿದೆ. See, the true love will flow out from us when the self that is in us will not stand out. ನಿಜವಾದ ಪ್ರೀತಿಯು ಯಾವಾಗ ನಮ್ಮಿಂದ ಉಕ್ಕುತ್ತದೆ ಎಂದರೆ ನಮ್ಮಲ್ಲಿರುವಂತಹ ಆ ಒಂದು ಅಹಂ ಎನ್ನುವುದು ಸಂಪೂರ್ಣವಾಗಿ ಇಲ್ಲದೆ ಹೋದಾಗ. So that self must be put to death on a daily basis. ಆದ್ದರಿಂದ ನಮ್ಮಲ್ಲಿರುವ ಅಹಮ್ಮನ್ನ ನಾವು ಯಾವಾಗಲೂ ಪ್ರತಿನಿತ್ಯವೂ ಅದನ್ನ ನಾವು ಸಾಯಿಸಿಕೊಳ್ಳಬೇಕು. Because that should not come in the way of the flow of the true love coming from the Holy Spirit. ಪರಿಶುದ್ಧಾತ್ಮನ ಮುಖಾಂತರ ಬರುವಂತಹ ಆ ಒಂದು ನಿಜವಾದ ಆ ಪ್ರೀತಿಯ ಹರಿವಿಕೆಗೆ ಈ ಒಂದು ಅಹಮ್ಮು ಅಡ್ಡಿಯಾಗಬಾರದು. So all the gifts of the Holy Spirit can be had when we go after true love. ಪರಿಶುದ್ಧಾತ್ಮನಿಂದ ಬರುವಂತ ಎಲ್ಲ ವರಗಳನ್ನ ನಾವು ಪ್ರೀತಿಯ ಮುಖಾಂತರ ಪಡ್ಕೊಳ್ಳಬಹುದಾಗಿದೆ. So God wants us to use all those 9 gifts of the Holy Spirit. ಪರಿಶುದ್ಧಾತ್ಮನಿಂದ ಬರುವಂತಹ ಎಲ್ಲ 9 ಆ ಪ್ರವಾದನ ವರಗಳನ್ನ ಪರಿಶುದ್ಧಾತ್ಮನ ವರಗಳನ್ನ ಬಳಸಬೇಕು, ಉಪಯೋಗಿಸಬೇಕೆಂಬುದು ದೇವರ ಚಿತ್ತವಾಗಿದೆ. If you look at the life of Jesus, we see the 9 fruit of the Spirit in Jesus and the 9 gifts of the Holy Spirit. ಇಲ್ಲಿ ನಾವು ಯೇಸು ಕ್ರಿಸ್ತನ ಜೀವಿತದಲ್ಲಿ ಪರಿಶುದ್ಧಾತ್ಮನ 9 ಫಲಗಳನ್ನ ಹಾಗೂ 9 ವರಗಳನ್ನ ನಾವು ಇಲ್ಲಿ ನೋಡ್ತೇವೆ. God wants us to be blessed with this 9 fruit and 9 gifts of the Holy Spirit. ದೇವರು ತನ್ನ ಮಕ್ಕಳಿಗೆ ಈ ಒಂದು 9 ಫಲಗಳನ್ನ ಮತ್ತು 9 ವರಗಳನ್ನ ಕೊಟ್ಟು ಆತನು ನಮ್ಮನ್ನ ತೃಪ್ತಿಪಡಿಸುವಂತವನಾಗಿದ್ದಾನೆ. So let us desire for this gift of prophecy because it is going to help you and to help the members on your church. ನಮಗೂ ನಮ್ಮ ಸಭೆಯ ಎಲ್ಲ ಸದಸ್ಯರುಗಳಿಗೂ ಸಹಾಯವನ್ನು ಮಾಡುವಂತಹ ಈ ಪ್ರವಾದನೆಯ ವರಕ್ಕೋಸ್ಕರ ನಾವು ಅಪೇಕ್ಷಿಸಬೇಕಾಗಿದೆ. You will enjoy it when you bring comfort and bring peace and you bring strength to the body of Christ. ದೇವರ ಯೇಸು ಕ್ರಿಸ್ತನ ಶರೀರವಾದ ಸಭೆಗೆ ಸರಿಯಾದ ಒಂದು ಆಧರಣೆಯನ್ನ ಸರಿಯಾದ ಒಂದು ಪರಿಹಾರವನ್ನ ತರುವಾಗ ಅದರಿಂದ ನಿಮಗೆ ಸಂತೋಷ ಉಂಟಾಗುತ್ತದೆ. So may God bless us in this little bit of time of discussion about the gift of prophecy. ಈ ಒಂದು ಪ್ರವಾದನೆಯ ವರದ ಬಗ್ಗೆ ನಾವು ಸ್ವಲ್ಪವಾಗಿ ಧ್ಯಾನಿಸುವ ಹಾಗೆ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನನ್ನ ಪ್ರಾರ್ಥನೆಯಾಗಿದೆ. I pray that those who desire for this gift of prophecy and earnestly seek the Holy Spirit with intimacy, you will definitely receive this prophecy, gift of prophecy. ಯಾರು ಈ ಪ್ರವಾದನೆಯ ವರಕ್ಕೋಸ್ಕರ ದೇವರ ಜೊತೆ ಯೇಸು ಪರಿಶುದ್ಧಾತ್ಮನನ್ನ ಕೇಳ್ಕೊಳ್ತಾರೋ ಅಂಥವರಿಗೆ ಒಳ್ಳೆಯ ಒಂದು ಈ ವರ ಲಭಿಸಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. I desire that every one of us must have the 9 fruit of the Spirit and desire the gifts of the Holy Spirit. ನಮ್ಮಲ್ಲಿರುವಂತಹ ಪ್ರತಿಯೊಬ್ಬ ಸಹೋದರ ಸಹೋದರಿಯರು ಈ ಪರಿಶುದ್ಧಾತ್ಮನ 9 ಫಲಗಳನ್ನ ನಾವು ಕೊಡಬೇಕಾಗಿದೆ ಮತ್ತು 9 ವರಗಳನ್ನು ಸಹ ಹೊಂದಿಕೊಳ್ಳಬೇಕಾಗಿದೆ. So when we are equipped, you will see the strength and the power of the church. ನಾವು ಇವುಗಳಿಂದ ಸಜ್ಜಾದರೆ ಇಲ್ಲಿ ಸಭೆಗೆ ಒಂದು ಹೇಗೆ ಅದರ ಒಂದು ಬಲವು ಹೆಚ್ಚುತ್ತದೆ, ಅಭಿವೃದ್ಧಿ ಆಗುತ್ತದೆ ಅನ್ನೋದನ್ನು ನಾವು ನೋಡಬಹುದಾಗಿದೆ.
God wants us to be equipped. ದೇವರು ನಾವು ಈ ಪ್ರವಾದನೆಯ ವರಗಳು ಮತ್ತು ಪರಿಶುದ್ಧಾತ್ಮನ ಫಲಗಳಿಂದ ನಾವು ತುಂಬಿರಬೇಕೆಂಬುದು ದೇವರ ಒಂದು ಚಿತ್ತವಾಗಿದೆ. It is for us now to respond. ಇವಾಗ ನಾವು ದೇವರ ಈ ಕರೆಯುವಿಕೆಗೆ ದೇವರ The choice is ours. ಪ್ರತಿಸ್ಪಂದಿಸಬೇಕಾಗಿದೆ. ಯಾಕಂದರೆ ಆಯ್ಕೆ ನಮ್ಮದೇ ಆಗಿದೆ. So God bless every one of us with abundant life. ನಮ್ಮಲ್ಲಿರುವಂತಹ ಪ್ರತಿಯೊಬ್ಬರನ್ನು ಆತನ ಒಂದು ಹೇರಳವಾಗಿ ಆತನು ಪ್ರತಿಯೊಬ್ಬರನ್ನ ಆಶೀರ್ವದಿಸಲಿ ಎಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ಧನ್ಯವಾದಗಳನ್ನ ಸಲ್ಲಿಸ್ತೇನೆ ಉತ್ತಮವಾದಂತಹ ಸಂದೇಶಕ್ಕಾಗಿ ಹಾಗೂ ಭಾಷಾಂತರಕ್ಕಾಗಿ. ಹಿರಿಯರಾದಂತ ಸಾಮಿಲ್ ಕ್ರಿಸ್ಟೋಫರ್ ಸರ್ ಅವ್ರಿಗೂ ಹಿರಿಯರಂತ ಚಿನ್ನಪ್ಪ ಅವ್ರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನು ಸೇವೆಯನ್ನು ಆಶೀರ್ವದಿಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಈ ಸಮಯದಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡಬೇಕಾದವರು ಹಿರಿಯರಾದಂತಹ ಹೇಮಲತಾ ಭಕ್ತರಾಜಮ್ಮ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳನ್ನ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಸರ್, ನಮಗೋಸ್ಕರ ಪ್ರೇಯರ್ ಮಾಡಿ ಸರ್. ಸಹೋದರಿ ವರಲಕ್ಷ್ಮಿ ಅವರ ಆರೋಗ್ಯಕ್ಕಾಗಿ ಅವರ ಕುಟುಂಬಕ್ಕಾಗಿ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಹುಷಾರಿಲ್ಲ. ಹಿರಿಯರಾದ ಸ್ವತಂಗಳು ಸಾರ್ ಅವರ ಶ್ರೀಮತಿ ಪದ್ಮಿನಿ ಅಮ್ಗಳು ಅವರಿಗೆ ಹುಷಾರಿಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಸಹೋದರ ಜಾನ್ ಡೇವಿಡ್ ಅವರ ಕುಟುಂಬಕ್ಕಾಗಿಯೂ ಅವರ ಆರೋಗ್ಯಕ್ಕಾಗಿಯೂ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಂಡಿದ್ದಾರೆ. ಗುಡ್ ಮಾರ್ನಿಂಗ್ ಪಾಸ್ಟರ್. ಗುಡ್ ಮಾರ್ನಿಂಗ್. ನಮ್ಮ ತಂಗಿ ಮಗನ ಮದುವೆ ಇದೆ ಇವತ್ತು, ಅವನಿಗಾಗಿ ಪ್ರಾರ್ಥನೆ ಮಾಡಿ, ಅವ್ರ ಮದುವೆಗಾಗಿ ಮತ್ತೆ ನಮ್ಮ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ. ಮದುವೆ ಹುಡುಗನ ಹೆಸರು ಕಿಶೋರ್ ಕುಮಾರ್ ಅಂತ. ಕಿಶೋರ್ ಕುಮಾರ್. ಮದುವೆ ಆಗೋ ಹುಡುಗಿ ಹೆಸರು ಮಂಗಳ ಅಂತ. ಮಂಜುಳಾ ಮತ್ತು ಕಿಶೋರ್ ಕುಮಾರ್ ಅವರ ಮದುವೆ ಇದೆ. ಅವರ ಮದುವೆಗಾಗಿ ಮತ್ತು ಅವರ ಕುಟುಂಬದ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಜೊತೆಗೆ ಕೀರ್ತಿ ರವಿ ಅವರ ಕುಟುಂಬಕ್ಕಾಗಿ ಅವರ ಮನೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇವತ್ತು ಮತ್ತು ನಾಳಿದ್ದು ನಡೆಯುವಂತ ಡಿವಿಷನ್ ಕೌನ್ಸಿಲ್ ಪೂನಾದಲ್ಲಿ, ಅಲ್ಲಿ ಎಲ್ಲ ಯೂನಿಯನ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಟ್ರೆಜರರ್ಗಳನ್ನ ಚುನಾಯಿಸ್ತಾರೆ. ಸೊ ಅಲ್ಲಿ ದೇವರ ಆತ್ಮನು ಕಾರ್ಯ ಮಾಡಲಿ. 5 ವರ್ಷಗಳ ಭವಿಷ್ಯಕ್ಕಾಗಿ ದೇವರವರನ್ನ ಮುನ್ನಡೆಸುವ ಹಾಗೆ ಉತ್ತಮವಾದ ನಾಯಕರುಗಳನ್ನ ಆರಿಸಿ ದೇವರ ಆತ್ಮನು ಅಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶಗಳ ಒಡೆಯನಾಗಿರುವ ಸ್ವಾಮಿ, ನಿನ್ನ ಪರಿಶುದ್ಧ ಸನ್ನಿಧಿಗೆ ನಮ್ಮನ್ನು ಕರ್ತಂದು ಈ ಬೆಳಗಿನ ವೇಳೆಯಲ್ಲಿ ನಿನ್ನ ಪವಿತ್ರಾತ್ಮನ ಬಲದ ಬಗ್ಗೆ ನಾವು ಅರಿತುಕೊಳ್ಳುವ ಒಂದು ಅವಕಾಶವನ್ನ ದಯಪಾಲಿಸಿಕೊಟ್ಟಿದ್ದೆ ಸ್ವಾಮಿ. ಹೌದಪ್ಪ, ಪಂಚಾಶತಮ ದಿನದಲ್ಲಿ ಪೇತ್ರನು ಅವನು ಪವಿತ್ರಾತ್ಮ ಭರಿತನಾಗಿ ಅಲ್ಲಿ ಕೂಡಿ ಬಂದಂತ ಸಭೆಗೆ ನಿನ್ನ ವಾಕ್ಯಗಳನ್ನು ತಿಳಿಸುವಾಗ 3,000 ಜನರು ಪವಿತ್ರ ಆತ್ಮನಿಂದ ತುಂಬಿದವರಾಗಿ ನಿನ್ನ ಸನ್ನಿಧಿಗೆ ಬಂದಂತೆ ಅಪ್ಪ ಸ್ವಾಮಿ, ಆ ಮಹಾಶಕ್ತಿಯನ್ನ ಈ ದಿನಗಳಲ್ಲಿ ನಮಗೆ ತೋರ್ಪಡಿಸಪ್ಪ ತಂದೆಯಾಗುತ್ತೆ. ಪವಿತ್ರ ಆತ್ಮನ ಬಲವು ಎಷ್ಟು ಮಹತ್ ಕಾರ್ಯಗಳನ್ನು ಮಾಡ್ತದೆ. ನಿನ್ನ ಸನ್ನಿಧಿಗೆ ನಿನ್ನ ಮಕ್ಕಳನ್ನ ಕರೆತಂದು ನಿನ್ನ ನಿತ್ಯ ರಾಜ್ಯಕ್ಕೆ ದಾರಿ ತೋರಿಸುವಂತ ಈ ಪವಿತ್ರ ಆತ್ಮನ ಫಲಗಳನ್ನ ನಮ್ಮೆಲ್ಲರಿಗೂ ನೀನು ದಯಪಾಲಿಸಿಕೊಡಪ್ಪ ಸ್ವಾಮಿ. ಒಂದೊಂದು ಗುಣಗಳು ಸ್ವಾಮಿ ನಮ್ಮಲ್ಲಿ ಜಾರಿ ಹೋಗುತ್ತಿರುವಾಗಪ್ಪ ತಂದೆಯೇ, ನೀನು ನಮಗೆ ಮಾರ್ಗದರ್ಶಕನಾಗಿತ್ತು, ನಮ್ಮ ಜೊತೆಗಾರನಾಗಿತ್ತು. ಪ್ರತಿಯೊಂದಿಗೂ ಪವಿತ್ರಾತ್ಮನ ಫಲಗಳು ನಮ್ಮಲ್ಲಿ ನೆಲೆಗೊಳ್ಳುವ ಹಾಗೆ ನೀನು ನಮ್ಮನ್ನ ನಡೆಸ್ಬೇಕಪ್ಪ.
ನಾವು ಪಾಪಿಗಳಪ್ಪ ತಂದೆಯೇ. ಅನೇಕ ಸಂದರ್ಭಗಳಲ್ಲಿ ನಾವು ನಮ್ಮನ್ನೇ ಮರೆತು ನಿನ್ನನ್ನ ಮರೆಯುವ ಸ್ಥಿತಿಗೆ ಬರುವಾಗ ಸ್ವಾಮಿ, ಇಂಥ ಸ್ಥಿತಿ ಬೇಡಪ್ಪ. ನಿನ್ನ ಪವಿತ್ರ ಆತ್ಮನ ಬಲದಿಂದ ನಾವು ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ ಕೊಟ್ಟು ನಮ್ಮೆಲ್ಲರನ್ನ ನಡೆಸಿ ಕಾಪಾಡು ಸ್ವಾಮಿ. ತಂದೆಯಾದ ದೇವರೇ, ಈ ದಿವಸದಲ್ಲಿ ಈ ಅಮೂಲ್ಯ ವಾಕ್ಯಗಳನ್ನ ನೀನು ನಮಗೆ ನಿನ್ನ ಮುದ್ದು ಮಗನ ಮೂಲಕ ಅನುಗ್ರಹಿಸಿದ್ದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ. ಇದಕ್ಕೆ ಕಾರಣಕರ್ತರಾದಂತ ಸಭಾ ಪಾಲಕರು ಹಾಗೂ ಸಹೋದರ ಚಿನ್ನಪ್ಪ ಸಾತ್ವಿ ಮತ್ತು ಇದನ್ನ ನಮಗೆ ತಿಳಿಸಿಕೊಟ್ಟಂತ ಮಗನು ಕ್ರಿಸ್ಟಿ, ಇವರಿಗೋಸ್ಕರವಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ. ಇವರ ಮೂಲಕ ಇನ್ನೂ ಹೆಚ್ಚಿನ ಪವಿತ್ರಾತ್ಮನ ಬಲವನ್ನ ಈ ಒಂದು ಝೂಮ್ ಕುಟುಂಬಕ್ಕೆ ನೀನು ಒದಗಿಸಿಕೊಡು ಸ್ವಾಮಿ. ಇದರ ಮೂಲಕ ಅನೇಕ ರೀತಿಯಲ್ಲಿ ನಿನ್ನ ಕಾರ್ಯಗಳು ನಡೆಯಲಿಕ್ಕಾಗುವಂತೆ ನಿನ್ನ ಕೃಪೆ ತೋರಿಸಪ್ಪ ಸ್ವಾಮಿ. ಅಪ್ಪ ತಂದೆ, ಈಗಾಗಲೇ ಪೂನಾದಲ್ಲಿ ಕೂಡಿ ಬಂದಿರುವಂತ ನಿನ್ನ ಭಕ್ತಾದಿಗಳು ಸ್ವಾಮಿ, ಯಾವುದೇ ರೀತಿಯ ಲೌಕಿಕ ದುರಿಚ್ಛೆಗಳಿಂದ ಕೂಡಿರದೆ ಸ್ವಾಮಿ, ನಿನ್ನ ಪವಿತ್ರಾತ್ಮನ ಬಲದಿಂದ ಆ ಒಂದು ಭಕ್ತಿ ಭಯದಿಂದ ಸ್ವಾಮಿ ಹೊಸ ಅಧಿಕಾರಿಗಳನ್ನ ನೇಮಕ ಮಾಡ್ಲಿಕ್ಕೆ ಅನುವು ಮಾಡಿಕೊಡು ಸ್ವಾಮಿ. ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ಅವರು ಈ ದಿವಸದಲ್ಲಿ ಕೂಡುವಾಗ ಸ್ವಾಮಿ, ಅವರ ಮನಸ್ಸುಗಳಲ್ಲಿ ನೀನಿದ್ದು ಸೈತಾನನನ್ನ ದೂರ ತೊಲಗಿಸು ಸ್ವಾಮಿ. ಕುತಂತ್ರಗಳ ಮೂಲಕ ಅಧಿಕಾರಿಗಳು ಆಯ್ಕೆ ಆಗುವುದು ಬೇಡ ಸ್ವಾಮಿ. ಅಪ್ಪ, ನಿನ್ನ ಚಿತ್ತದಂತೆಯೇ ಆಯ್ಕೆ ಆಗಬೇಕಪ್ಪ. ಎಲ್ಲ ಸಭೆಗಳು ಕೂಡ ಬಹಳವಾಗಿ ಸ್ವರ್ಗಿ ಹೋಗಿರುವಾಗ ತಂದೆಯೇ, ಅವುಗಳ ಅಭಿವೃದ್ಧಿ ಬೇಕಿದೆ ಸ್ವಾಮಿ. ಜನತೆಯಲ್ಲಿ ನವ ಚೈತನ್ಯ ಬೇಕಿದೆ ಸ್ವಾಮಿ. ನಿನ್ನ ವಾಕ್ಯದ ಬೆಳಕು ಬೇಕಿದೆಯಪ್ಪ. ಇದಕ್ಕಾಗಿ ನೀನು ನಿನ್ನ ಪವಿತ್ರಾತ್ಮನ ಬಲದಿಂದ ಈ ಒಂದು ಸಂದರ್ಭದಲ್ಲಿ ಸ್ವಾಮಿ ನಿನ್ನ ಕಾರ್ಯ ಮಾಡುತ್ತಂದೆಯೇ ಅಪ್ಪ ಸ್ವಾಮಿ. ಉತ್ತಮವಾದ ಸಭೆಗಳಿಗಾಗಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವಂತ ನಿನ್ನ ಭಕ್ತರನ್ನ ನೀನು ಆಯ್ಕೆ ಮಾಡು ಸ್ವಾಮಿ. ಇದರ ಮೂಲಕ ಸಭೆಗಳು ಜೀರ್ಣೋದ್ಧಾರವಾಗಲಿ ತಂದೆಯೇ, ಹಾಗೂ ಎಲ್ಲರಲ್ಲಿ ನವ ಚೈತನ್ಯ ತುಂಬಲಿ ಸ್ವಾಮಿ. ನಿನ್ನ ಕೃಪೆಗಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆಯೇ, ನೀನು ಎಲ್ಲರ ಪ್ರಾರ್ಥನೆಗಳನ್ನ ಲಾಲಿಸಿ ಸದುತ್ತರವನ್ನ ದಯಪಾಲಿಸಿ ಕೊಡುವಾತನಾಗಿದ್ದೆ ಸ್ವಾಮಿ. ನಿನ್ನ ಕರುಣಾ ಹಸ್ತಕ್ಕೆ ಈ ಕಾರ್ಯವನ್ನ ಒಪ್ಪಿಸ್ಕೊಡ್ತೇನೆ. ಅನೇಕರು ಸ್ವಾಮಿ ಈ ಒಂದು ಸಂದರ್ಭಕ್ಕಾಗಿ ಎದುರು ನೋಡ್ತಿರುವಾಗ ಸ್ವಾಮಿ, ನಮ್ಮ ಚಿತ್ತವಲ್ಲ, ನಮ್ಮ ಆಲೋಚನೆಗಳಲ್ಲ ಸ್ವಾಮಿ, ಎಲ್ಲವೂ ನಿನ್ನ ಚಿತ್ತದಂತೆ ನಿನ್ನ ಆಲೋಚನೆಯಂತೆ ನಡೆದು 5 ವರ್ಷಗಳ ಕಾಲ ಪರಿಪೂರ್ಣವಾಗಿ ನಿನ್ನ ಹತೋಟಿಯಲ್ಲಿರುವಂತಹ ನಿನ್ನ ಭಕ್ತರು ಆಯ್ಕೆಯಾಗುವ ಹಾಗೆ ನಿನ್ನ ಕೃಪೆ ತೋರಿಸಿ ಕಾರ್ಯ ಮಾಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ತಂದೆಯಾದ ದೇವರೇ, ಅದೇ ರೀತಿಯಲ್ಲಿ ಇನ್ನು ಅನೇಕ ಮನವಿಗಳನ್ನ ನಿನ್ನ ಕೃಪಾಕರಗಳಿಗೆ ಒಪ್ಪಿಸ್ಬೇಕಿದೆ ಸ್ವಾಮಿ. ತಂದೆಯಾದ ದೇವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಂಬಿಕೆಯಿಂದ ನಿನ್ನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವಂತ ಪ್ರತಿ ಒಬ್ಬೊಬ್ಬರ ಬೇಡಿಕೆಗಳನ್ನ ನೀನು ಈಡೇರಿಸೋಡೆಯನೆ ತಂದೆ. ಫಸ್ಟ್ ಯಶವಂತ ಅಮ್ಗೋಳು ಅವರ ಪತ್ನಿ ಪದ್ಮಿನಿಗೋಸ್ಕರ ಮೊರೆ ಇಡ್ತೇನಪ್ಪ. ಆ ಮಗಳ ಕಷ್ಟ ನೋವು ಸಂಕಟಗಳಿಂದ ಬಿಡುಗಡೆ ಕೊಡು ಸ್ವಾಮಿ. ಹಾಗೂ ಹಮ್ಗೋಳ್ ಪಾಸ್ಟರ್ ಅವರಿಗೆ ಬೇಕಾದ ಶಾಂತಿ ನೆಮ್ಮದಿ ಕೊಡು ಸ್ವಾಮಿ. ನಿನ್ನ ಸೇವಕರು ಸ್ವಾಮಿ ಸೇವೆಯಲ್ಲಿ ಮುಂದುವರಿಯಬೇಕಿದೆಯಪ್ಪ, ಇದಕ್ಕೆ ಅಡ್ಡಿ ಆಗಬಾರದು ಸ್ವಾಮಿ. ಮತ್ತು ಕರ್ತನೆ, ಅವರ ಒಂದು ಅಡ್ವಾನ್ಸ್ ಹಣವು ವಾಪಸ್ ಆಗುವಂತೆ ನಿನ್ನ ಚಿತ್ತವನ್ನ ತೋರ್ಪಡಿಸು ಸ್ವಾಮಿ. ಆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯನ್ನ ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ ತಂದೆಯೇ, ಹಾಗೆಯೇ ಸಹೋದರ ಲೋಕೇಶ್ ಅವರ ಕುಟುಂಬದಲ್ಲಿ ಅವರ ಬಂಧುಗಳಲ್ಲಿ ನಡೆಯುವಂತ ಒಂದು ಮದುವೆ ಸಮಾರಂಭದಲ್ಲಿ ಸ್ವಾಮಿ, ನೀನು ಇದಕ್ಕೆ ನಿನ್ನ ಕೃಪಾ ಕಟಾಕ್ಷ ನೀಡು ಸ್ವಾಮಿ. ಅದು ನಿನ್ನ ಚಿತ್ತಾನುಸಾರವಾಗಿ ನೇಮಕವಾಗಿದ್ದು ಅಪ್ಪ ತಂದೆಯೇ,
ಆ ಮಧುಮಕ್ಕಳನ್ನ ನೀನು ಆಶೀರ್ವದಿಸು ಸ್ವಾಮಿ. ಎರಡೂ ಕುಟುಂಬದ ಸದಸ್ಯರನ್ನ ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇನಪ್ಪ. ಅವರ ಕುಟುಂಬ ಜೀವಿತವು ಸ್ವಾಮಿ ಸುಖಕರವಾಗಿರುವ ಹಾಗೆ ಭದ್ರ ಬುನಾದಿಯನ್ನ ಹಾಕಿ ಕುಟುಂಬದಲ್ಲಿ ಸ್ವಾಮಿ ನಿನ್ನ ಕರುಣಾ ಕಟಾಕ್ಷದಿಂದ ಎಲ್ಲ ಕಾರ್ಯಗಳು ಸುಸೂತ್ರವಾಗಿ ನಡೆಯಲಿಕ್ಕಾಗುವಂತೆ ನಿನ್ನ ಕರುಣಾ ಆಶೀರ್ವಾದವನ್ನ ದಯಪಾಲಿಸಿಕೊಡು ಸ್ವಾಮಿ. ಯಾವುದೇ ಅಡ್ಡಿ ಆತಂಕಗಳು ಸಂಭವಿಸದ ಹಾಗೆ ನೀನು ಅದರಲ್ಲಿ ಯಜಮಾನನಾಗಿದ್ದು ನಡೆಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸಹೋದರ ರವಿ ಬಳ್ಳಾರಿಗೋಸ್ಕರವಾಗಿ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗನ ಬೇಡಿಕೆಗಳು ಸ್ವಾಮಿ ನಿನ್ನ ಸನ್ನಿಧಿಯಲ್ಲಿ, ಆ ಮಗನಿಗೆ ಬೇಕಾದಂತ ಎಲ್ಲ ಸುವರಗಳನ್ನ ನೀನು ಅನುಗ್ರಹಿಸಪ್ಪ. ಈಗ ಆ ಮಗನು ಬೇಡುತ್ತಿರುವಂತಹ ಒಂದು ಆರ್ಥಿಕ ಸಹಾಯಕ್ಕಾಗಿ ನಿನ್ನ ಕರುಣೆ ಬೇಕು ಸ್ವಾಮಿ. ನಿನ್ನ ಕಟಾಕ್ಷದಿಂದ ಆ ಮಗನ ಯೋಜನೆಗಳು ಸಫಲವಾಗುವ ಹಾಗೆ ನೀನು ಮಾರ್ಗ ಮಾಡು ಸ್ವಾಮಿ. ತಂದೆಯಾದ ದೇವರೇ, ಇದರ ಮೂಲಕ ಆ ಮಗನು ಇನ್ನೂ ಹೆಚ್ಚೆಚ್ಚಾಗಿ ನಿನ್ನ ಸನ್ನಿಧಿಯಲ್ಲಿದ್ದು ನಿನ್ನನ್ನು ಆರಾಧಿಸುವ ಹಾಗೆ ಆ ಮಗನ ಕುಟುಂಬವು ನಿನ್ನ ಸನ್ನಿಧಿಯಲ್ಲಿ ಸ್ವಾಮಿ ಸಾಕ್ಷಿಗಾಗಿ ನಿಲ್ಲುವ ಹಾಗೆ ನೀನು ಮಾಡಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸಹೋದರಿ ವರಲಕ್ಷ್ಮಿಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗಳ ಕುಟುಂಬದಲ್ಲಿ ಇರುವಂತ ಎಲ್ಲ ಕೊರತೆಗಳನ್ನ, ನೋವು ಬಾಧೆಗಳನ್ನ, ಅನಾರೋಗ್ಯವನ್ನ ತೆಗೆದು ಹಾಕಿ ಅಪ್ಪ ತಂದೆಯೇ ಸಮಾಧಾನದ ವಾತಾವರಣವನ್ನ ಕೊಟ್ಟು ಆ ಮಗಳು ಅನುದಿನವೂ ಕೂಡ ನಿನ್ನ ಸನ್ನಿಧಿಯಲ್ಲಿ ಕೂಡಿ ಬಂದು ನಿನ್ನನ್ನು ಆರಾಧಿಸುವಾಗ ಸ್ವಾಮಿ, ನಿನ್ನ ನಾಮವನ್ನ ಕೀರ್ತಿಸುವಾಗ ಅಪ್ಪ ತಂದೆ ಅದಕ್ಕೆ ಬೇಕಾದ ಅನುವು ಮಾಡಿಕೊಡ್ಬೇಕಾಗಿ ನಿನ್ನಲ್ಲಿ ಮೊರೆ ಇಡ್ತೇನಪ್ಪ ಸ್ವಾಮಿ. ಹಾಗೂ ತಂದೆಯಾದ ದೇವರೇ, ಸಹೋದರ ಜಾನ್ ಡೇವಿಡ್ಗೋಸ್ಕರ ಬೇಡ್ಕೊಳ್ತೇನಪ್ಪ. ಆ ಮಗನ ಕುಟುಂಬವನ್ನ ನಿನ್ನ ಕೃಪಾಕರಗಳಲ್ಲಿ ಒಪ್ಪಿಸ್ಕೊಡ್ತೇನೆ. ಆ ಮಗನಿಗೆ ನಿನ್ನ ಆತ್ಮನ ಬಲ ಬೇಕು ಸ್ವಾಮಿ. ತಂದೆಯಾದ ದೇವರೇ, ಎಲ್ಲವನ್ನ ಎದುರಿಸುವ ಶಕ್ತಿಯನ್ನ ಕೊಡು ಸ್ವಾಮಿ. ಅಪ್ಪ ತಂದೆಯೇ, ಯಾವ ರೀತಿಯಲ್ಲಿ ಆ ಪೌಲನು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆಂಬುದಾಗಿ ಆತನು ಲೌಕಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿನ್ನ ಸನ್ನಿಧಿಗೆ ತನ್ನನ್ನು ಒಪ್ಪಿಸಿಕೊಟ್ಟನು. ಅದೇ ರೀತಿಯಲ್ಲಿ ಈ ಮಗನನ್ನು ನಿನ್ನ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಈ ಮಗನ ಲೌಕಿಕ ಜೀವಿತದಲ್ಲಿಯೂ ಆಧ್ಯಾತ್ಮಿಕವಾಗಿಯೂ ತನ್ನನ್ನು ನಿನಗೆ ಸಮರ್ಪಿಸಿಕೊಂಡು ಎಲ್ಲವನ್ನ ಎದುರಿಸುವ ಶಕ್ತಿಯನ್ನು ನಿನ್ನಿಂದ ಪಡೆಯುವಂತ ಕೃಪೆ ಮಾಡಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ಹಾಗೆಯೇ ಸ್ವಾಮಿ, ಇಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತಾದಿಗಳನ್ನ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನಪ್ಪ ತಂದೆಯೇ. ಈಗ ಈ ಒಂದು ಕುಟುಂಬದಲ್ಲಿ ಕೂಡಿ ಬಂದು ಪಾಸ್ಟರ್ ರಾಜರವರನ್ನ, ಅವರ ಕುಟುಂಬವನ್ನ ನಿನ್ನ ಕೃಪಾಕರಗಳಿಗೆ ಒಪ್ಪಿಸ್ತೇನಪ್ಪ. ಅವ್ರು ಮಾಡುವ ಸೇವೆಯಲ್ಲಿ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕು, ದೈಹಿಕ ಮಾನಸಿಕ ಆರೋಗ್ಯ ಬೇಕು ಸ್ವಾಮಿ. ನೀನೇ ಕಟಾಕ್ಷಿಸಿ ಆ ಮಗನನ್ನು, ಆ ಕುಟುಂಬವನ್ನ ಆಶೀರ್ವದಿಸಿ ನಡೆಸಿ ಕಾಪಾಡಪ್ಪ. ಹಾಗೂ ಪಾಸ್ಟರ್ ಡೇವಿಡ್ ರಾಯಚೂರು ಇವರಿಗೋಸ್ಕರ ಬೇಡ್ಕೊಳ್ತೇನೆ. ಈ ಮಗನನ್ನ ನೀನು ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ನಿನ್ನ ಸನ್ನಿಧಿಯಲ್ಲಿ ಬಂದಿರುವಾಗ ಅವರ ಕೊರತೆ ಏನಿದೆಯೋ ನಮಗ್ ಗೊತ್ತಿಲ್ಲಪ್ಪ, ನೀನೇ ಆ ಕೊರತೆಗಳನ್ನ ನಿವಾರಿಸು. ಹಾಗೂ ಜಾನ್ಸನ್ ಶರಣಪ್ಪ ಪಾಸ್ಟರನ್ನು ಕೂಡ ನಿನ್ನ ಸನ್ನಿಧಿಗೆ ಒಪ್ಪಿಸ್ಕೊಡ್ತೇನಪ್ಪ. ಆ ಮಗನ ಸೇವೆಯಲ್ಲಿ ನಿನ್ನ ಕರುಣಾ ಹಸ್ತವನ್ನ ಚಾಚಿ ಅವರ ಎಲ್ಲ ಕೊರತೆಗಳನ್ನ ನಿವಾರಿಸಿ ನವ ಚೈತನ್ಯದಿಂದ ನಿನ್ನ ಸುವಾರ್ತೆ ಸೇವೆಯಲ್ಲಿ ಭಾಗಿಯಾಗುವ ಹಾಗೆ ಆ ಮಗನನ್ನ ಆಶೀರ್ವದಿಸಿ ನಡೆಸಪ್ಪ ಸ್ವಾಮಿ. ಹಾಗೂ ಸ್ವಾಮಿ, ಸವಿತಳನ್ನ ನಿನ್ನ ಕೃಪಾಕರಗಳಿಗೆ ಒಪ್ಪಿಸ್ತೇನೆ ಸ್ವಾಮಿ. ಆ ಮಗಳಿಗೆ ಸ್ವಾಮಿ ನಿನ್ನ ಆತ್ಮನ ಬಲ ಬೇಕಿದೆ ಸ್ವಾಮಿ. ತಂದೆಯಾದ ದೇವರೇ, ಆರೋಗ್ಯ ಭಾಗ್ಯವನ್ನ ಕೊಟ್ಟು ಆ ಮಗಳು ಕೂಡ ನಿನ್ನ ಸನ್ನಿಧಿಯ ಮಗಳಾಗಿ ಜೀವಿಸುವಂತ ಕೃಪಾಶೀರ್ವಾದ ನೀಡಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಸ್ವಾಮಿ, ಮಂಜುನಾಥ ಚಂದ್ರ ಈ ಮಗಳಿಗೋಸ್ಕರ ಬೇಡ್ತೇನೆ ಸ್ವಾಮಿ. ಈ ಕುಟುಂಬದ ಸಮಸ್ಯೆಗಳನ್ನ ನಿವಾರಿಸಿ ಸ್ವಾಮಿ, ನಿನ್ನ ವಾಕ್ಯದಲ್ಲಿ ನೆಲೆಗೊಳಿಸಿ ನಡೆಸಿ ಕಾಪಾಡಪ್ಪ ಸ್ವಾಮಿ. ತಂದೆಯಾದ ದೇವರೇ, ಹಾಗೆಯೇ ಸಾಮುವೆಲ್ ಕ್ರಿಸ್ಟಫರ್ ಕುಟುಂಬವನ್ನ ಕೂಡ ನಿನ್ನ ಸನ್ನಿಧಿಗೆ ಒಪ್ಪಿಸ್ತೇನೆ. ಆ ಮಗನ ಸೇವೆಯನ್ನ ನೀನು ಇನ್ನೂ ಆಶೀರ್ವದಿಸಿ ಬಲಪಡಿಸಿ ಅನೇಕ ಆತ್ಮಗಳಿಗೆ ಸಾಂತ್ವನ ನೀಡುವಂತ ಕೃಪಾಶೀರ್ವಾದ ನೀಡು ಸ್ವಾಮಿ. ಪಾಸ್ಟರ್ ಎಸ್.ಟಿ. ಸಾಲ್ಮನ್ ಸರ್ಗೋಸ್ಕರ ಬೇಡ್ಕೊಳ್ತೇನಪ್ಪ ಸ್ವಾಮಿ. ಆ ಮಗನ ನಿವೃತ್ತಿ ಜೀವಿತದಲ್ಲಿ ಸ್ವಾಮಿ ನವ ಚೈತನ್ಯ ಕೊಡು ಸ್ವಾಮಿ. ಇನ್ನು ಅನೇಕ ರೀತಿಯಲ್ಲಿ ಅವರದು ಇರುವಂತ ತಲಾಂತನ ಉಪಯೋಗಿಸಿಕೊಂಡು ಎಲ್ಲರಿಗೂ ಕೂಡ ನಿನ್ನ ಸ್ವಾರ್ಥೆಯ ಸೇವೆಯನ್ನ ಹಂಚುವ ಹಾಗೆ ಆ ಮಗನಿಗೆ ಆತ್ಮಿಕ ಮತ್ತು ದೈಹಿಕ ಬಲವನ್ನ ಕೊಟ್ಟು ಇಡೀ ಕುಟುಂಬವನ್ನ ನೀನು ಆಶೀರ್ವದಿಸಿ ನಡೆಸಿ
ಕಾಪಾಡೋ ತಂದೆಯೇ. ಹಾಗೆಯೇ ಅಪ್ಪ ತಂದೆಯೇ ಚಿನ್ನಪ್ಪ ಸಾತ್ವಿಕ್ ಸರ್ಗೆ ಕೊಟ್ಟಂತ ಆರೋಗ್ಯಕ್ಕಾಗಿ ನಿನಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಆ ಮಗನು ಕೂಡ ಸ್ವಾಮಿ ನಿನ್ನ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಾಗ ಆ ಮಗನಿಗಿರುವಂತ ತಲಾಂತುಗಳನ್ನು ಉಪಯೋಗಿಸಲು ಅವಕಾಶ ಕೊಟ್ಟು ಅಪ್ಪ ಕುಟುಂಬದ ನೆಮ್ಮದಿಯನ್ನ ನೀನೇ ಅಭಿವೃದ್ಧಿಗೊಳಿಸಬೇಕಾಗಿ ಬೇಡಿಕೊಳ್ತೇನಪ್ಪ. ಆರೋಗ್ಯ ಭಾಗ್ಯವನ್ನು ಕೊಟ್ಟು ನಡೆಸಪ್ಪ ಸ್ವಾಮಿ. ಅದೇ ರೀತಿಯಲ್ಲಿ ಈ ಕುಟುಂಬದಲ್ಲಿ ಕೂಡಿ ಬಂದಿರುವಂತ ಎಲ್ಲ ನಿನ್ನ ಭಕ್ತಾದಿಗಳಿಗಾಗಿ ನಿನ್ನ ಮುಂದೆ ಮೊರೆ ಇಡ್ತೇನಪ್ಪ ಸ್ವಾಮಿ. ಅವರ ಬೇಡಿಕೆಗಳು ಏನಿದ್ದರೂ ಎಲ್ಲವನ್ನ ನೀನು ಈಡೇರಿಸು ಸ್ವಾಮಿ. ಸಹೋದರಿ ಅನೇಕ ಸಹೋದರಿಯರು ಸ್ವಾಮಿ ಈ ಕುಟುಂಬದಲ್ಲಿ ಕೂಡಿ ಬರುವಾಗ ಎಲ್ಲರ ಸಮಸ್ಯೆಗಳನ್ನ ನಿವಾರಿಸು ಸ್ವಾಮಿ. ಸಹೋದರಿ ರಾಜೇಶ್ವರಿ ಆ ಮಗಳ ಕುಟುಂಬದಲ್ಲಿ ಇರುವಂತ ಸಮಸ್ಯೆ ಆ ಮುದ್ದು ಬೇಡದಂತ ವರ ಕೊಟ್ಟಿದ್ದೆ ಸ್ವಾಮಿ. ಆದರೆ ಆ ಮಗುವಿಗಿರುವಂತಹ ಒಂದು ಬಲಹೀನತೆಯನ್ನು ತೆಗೆದು ಹಾಕಿ ಸ್ವಾಮಿ ಆರೋಗ್ಯವಂತ ಪುಷ್ಟಿಕರವಾದಂತ ಮಗುವಾಗಿ ಆ ಮಗುವು ಸ್ವಾಮಿ ಅದು ನಿನ್ನ ಸನ್ನಿಧಿಯಲ್ಲಿ ಬೆಳೆಯಲಿಕ್ಕಾಗುವಂತೆ ಆ ಮಗುವನ್ನ ನೀನು ಆಶೀರ್ವದಿಸಿ ಆರೋಗ್ಯಕರವಾಗಿ ಆ ಮಗು ಆಸ್ಪತ್ರೆಯಿಂದ ಹೊರಬರುವ ಹಾಗೆ ನಿನ್ನ ಕರುಣಾ ಕಟಾಕ್ಷ ನೀಡಿ ನಡೆಸಿ ಕಾಪಾಡು ಸ್ವಾಮಿ. ಹಾಗೂ ಸಹೋದರಿ ಶೈಲಾ ಬೆಂಜಮಿನ್ ಮತ್ತು ಲೀಲಾ ಹಾಗೂ ಮತ್ತು ಇನ್ನು ಅನೇಕ ನಿನ್ನ ಭಕ್ತಾದಿಗಳು ಸ್ವಾಮಿ ಈ ಕುಟುಂಬಗಳಲ್ಲಿ ಸೇರಿ ಬರುವಾಗ ಅವರು ಬರ್ಲಿಕ್ಕೆ ಅನಾರೋಗ್ಯ ಆಗಿದ್ದರೆ ಅಥವಾ ಸ್ವಾಮಿ ಅನಾನುಕೂಲವಾಗಿದ್ದರೆ ಎಲ್ಲರನ್ನ ನೀನು ನಿನ್ನ ಸನ್ನಿಧಿಗೆ ಸೇರಿಸಿ ಅಪ್ಪ ತಂದೆ ನಿನ್ನ ವಾಕ್ಯಗಳ ಮೂಲಕ ಬಲ ಹೊಂದುವುದರ ಮೂಲಕ ಸ್ವಾಮಿ ನಿನ್ನನ್ನ ಆರಾಧಿಸುವ ಹಾಗೆ ಕೃಪೆ ಮಾಡಿ ನಡೆಸಪ್ಪ ಸ್ವಾಮಿ. ಈ ಕುಟುಂಬದ ಎಲ್ಲ ಸದಸ್ಯರನ್ನು ನೀನು ಹೆಸರಾಗಿ ಆಶೀರ್ವದಿಸಿ ಅವರ ಕಾರ್ಯಗಳಲ್ಲಿ ನಿನ್ನ ಪ್ರಸನ್ನತೆ ನೀಡಿ ನಡೆಸಿ ಕಾಯುತ್ತಾ ಬರಬೇಕಾಗಿ ಮತ್ತೆ ಸಂಜೆ ವೇಳೆಯಲ್ಲಿ ನಿನ್ನ ಸನ್ನಿಧಿಯಲ್ಲಿ ಸೇರಿ ನಿನ್ನನ್ನ ಆರಾಧಿಸುವ ಹಾಗೆ ಕೃಪೆ ಮಾಡಬೇಕಾಗಿ ನಿನ್ನ ಪರಿಶುದ್ಧ ನಾಮದಲ್ಲಿ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಅತ್ಯಂತ ನಮ್ರತೆಯಿಂದ ಬೇಡ್ತೇನಪ್ಪ ತಂದೆಯೇ. ಆಮೆನ್. ಪರಲೋಕದ ಪ್ರಾರ್ಥನೆಯನ್ನ ಮಾಡಿಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತಿನಿಂದ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸೋದಕ್ಕೆ ನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಕರ್ತನ ಆಶೀರ್ವಾದವನ್ನ ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ, ಆರೋಗ್ಯ, ಆಯುಷ್ಗಳು ಸ್ವಾಮಿ ಝೂಮ್ ಮಾಧ್ಯಮದಲ್ಲಿ ಮುಂಜಾನೆ ಹೊತ್ತಿನಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತ ಪ್ರತಿಯೊಬ್ಬರ ಮೇಲೆಯೂ ಹಾಗೂ ನಿನ್ನ ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಾದಂತ ಸಾಮೇಲ್ ಕ್ರಿಸ್ಟಫರ್ ಮೇಲೆಯೂ ಹಾಗೂ ನಮ್ಮೆಲ್ಲರ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ನಿತ್ಯ ನಿರಂತರಕ್ಕೂ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಧನ್ಯವಾದಗಳು. ಈ ದಿನದ ಕೂಟದಲ್ಲಿ ಕೂಡಿ ಬಂದಂತ ಎಲ್ಲಾ ದೇವ ಮಂದಿಗೆ, ಕುಟುಂಬ ಮಕ್ಕಳಿಗೆ ಕರ್ತನ ಹೆಸರಿನಲ್ಲಿ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಈ ದಿನದಲ್ಲಿ ಆರಂಭದ ಪ್ರಾರ್ಥನೆಯನ್ನು ಮಾಡಿದಂತ ಹಿರಿಯರಿಗೂ ಮತ್ತು ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗೂ, ಜಾನ್ ಡೇವಿಡ್ ಅವರಿಗೂ ಮತ್ತು ಉತ್ತಮವಾದಂತ ಸಂದೇಶವನ್ನ ತಂದಂತ ಹಿರಿಯರಾದಂತ ಸಾಮ ಕೃಷ್ಣಪ್ಪರ್ ಸಾರ್ ಅವರಿಗೂ, ಉತ್ತಮವಾದಂತ ಸಂದೇಶದ ಭಾಷಾಂತರವನ್ನು ಮಾಡಿದಂತ ಚಿನ್ನಪ್ಪ ಸಾತ್ವಿಕ್ ಅವರಿಗೂ, ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಹೇಮಲತಮ್ಮ ಅವರಿಗೂ, ಅಂತ್ಯ ಆಶೀರ್ವಾದವನ್ನ ನೀಡಿದಂತ ಪಾಸ್ಟರ್ ಸಾಲಮನ್ ಅವರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಮ್ಮೆಲ್ಲರನ್ನ ಆಶೀರ್ವದಿಸಲಿ, ಆತ್ಮನ ಬಲದಿಂದ ಅಭಿಷೇಕಿಸಿ ಈ ದಿನದಲ್ಲಿ ತನ್ನ ಮಹಿಮೆಗಾಗಿ ನಮ್ಮನ್ನು ಉಪಯೋಗಿಸಿಕೊಂಡು ಮತ್ತೆ ಸಾಯಂಕಾಲ ತನ್ನ ಕೃಪಾ ಸನ್ನಿಧಾನದಲ್ಲಿ ಕೂಡಿ ಬರುವ ಹಾಗೆ ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾಸ್ಥಕ್ಕೆ ಒಪ್ಪಿಸಿಕೊಡುತ್ತಾ ಬೆಳಗಿನ ಮುಂಜಾನೆಯ ಶುಭಾಶಯಗಳನ್ನು ಕೋರುತ್ತಾ ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್. ಧನ್ಯವಾದ ಬ್ರದರೇ. ಧನ್ಯವಾದಮ್ಮ, ಒಳ್ಳೆ ಪ್ರಾರ್ಥನೆ ಮಾಡಿದ್ದೀರಾ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು. ವಾಕ್ಯ